ಇಂದಿನ ಈ ಕಾರ್ಯಕ್ರಮವನ್ನು ಅಧ್ಯಕ್ಷತೆಯ ಮೂಲಕ ಅಲಂಕರಿಸಿರುವ ಶ್ರೀ ಪಾದೇಕಲ್ ವಿಷ್ಣು ಭಟ್ ಅವರನ್ನು ವಂದಿಸಿ, ಕಾರ್ಯಕ್ರಮಕ್ಕೆ ನನ್ನ ಜೊತೆಗೆ ಮಾತನಾಡಲು ಬಂದಿರುವ ಸಹೋದರ ಶ್ರೀಕಾಂತ್ ಅವರನ್ನು ನಮಿಸಿ, ಕಾರ್ಯಕ್ರಮದ ಆಯೋಜಕರು, ಅದರ ಹಿಂದಿರುವ ಎಲ್ಲ ಜೀವ ನಾಡಿಗಳನ್ನು ನಮಸ್ಕರಿಸಿ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಮಾತನಾಡಲಿಕ್ಕಿರುವ ವಿಷಯ ವಾಸ್ತವಿಕ ಈಗೇನೇನೋ ನನ್ನ ಬಗ್ಗೆ ಯಶೋಗಾಥೆಗಳನ್ನು ಹೇಳಿದರು. ನಾನು ವಾಸ್ತವಿಕ ಸಾಹಿತ್ಯದ ದಾರಿಯವಳಲ್ಲ. ನನಗೆ ಸಾಹಿತ್ಯ ಅನ್ನೋದರ ಬಗ್ಗೆ ನನ್ನದೇ ಆದ ರಿಸರ್ವೇಷನ್ಸ್ ಇವೆ. ಹಾಗಾಗಿ ನೀವು ನನ್ನನ್ನು ಸಾಹಿತಿ ಅಂದರೆ ನಾನು ಅಲ್ಲ ಅನ್ನುವ ಪಟ್ಟಿಯ ಒಳಗೆ ಬರ್ತೇನೆ. ನನಗೆ ಇಷ್ಟವೇ ಇಲ್ಲ. ಯಾಕಂದರೆ ಸಾಹಿತ್ಯ ಮತ್ತು ಸಾಹಿತ್ಯದ ಹೆಸರಿನಲ್ಲಿ ಸಾಹಿತಿಗಳು ಅಂತ ಬಾಳಿಕೊಂಡು ಬಂದ ಅನೇಕರನ್ನು ವಿತ್ ಡ್ಯೂ ರೆಸ್ಪೆಕ್ಟ್ ಎಲ್ಲ ಗೌರವಗಳ ಜೊತೆಗೆ ನನಗೆ ಆ ಮಾದರಿ ನನ್ನ ಬದುಕಿನ ದಾರಿಯೂ ಅಲ್ಲ. ನಾನು ವೈಯಕ್ತಿಕವಾಗಿ ಬಹಳ ಗೌರವಿಸುವ ಅಧ್ಯಾತ್ಮ ಪಥದ ಶ್ರೀ ಅರಬಿಂದೋ ಅವರು ಅಥವಾ ದೇವುಡು ನರಸಿಂಹಶಾಸ್ತ್ರಿಗಳು ಮುಂತಾದವರು ಹೇಳಿದ ಮಾರ್ಗವನ್ನು ನನಗೆ ಗೊತ್ತೇ ಇಲ್ಲದೆ ನಾನು ನಡೆದವಳು ಅಂತ ಕಾಣಿಸುತ್ತೆ. ಬಹಳ ಪೂರ್ವದಲ್ಲಿ ದೇವುಡು ನರಸಿಂಹಶಾಸ್ತ್ರಿಗಳು ಒಂದು ಮಾತು ಹೇಳ್ತಾರೆ. ಅವರು ಉಪನಿಷತ್ತಿಗೆ ಮುನ್ನುಡಿ ಬರೆಯುವ ಹೊತ್ತಿಗೆ ಬರೆದಂತಹ ಮಾತು, ಎಲ್ಲಿಯವರೆಗೆ ಸಾಹಿತ್ಯವನ್ನು ಮತ್ತು ಅದರ ಕಾಲ್ಪನಿಕ ಜಗತ್ತನ್ನು ಓದುವ ಮತ್ತು ಅದನ್ನು ಮನರಂಜನೆಯೋ ಭೌತಿಕ ಸುಖಕ್ಕಾಗಿಯೋ ನಿರಂತರವಾಗಿ ನೋಡುವ ಮನಸ್ಸು ಇರುವವರೆಗೆ ನೀವು ಅಧ್ಯಾತ್ಮ ಲೋಕಕ್ಕೆ ಪ್ರವೇಶ ಮಾಡಲಾರಿರಿ. ಇದು ಇವರ ಸ್ಪಷ್ಟವಾದ ದೇವುಡು ನರಸಿಂಹಶಾಸ್ತ್ರಿಗಳ ಮಾತು. ಏಕಕಾಲಕ್ಕೆ ಶ್ರೀ ಅರಬಿಂದೋ ಅಂಥವರು ಕೂಡ ಹೇಳುವುದು, ಸ್ವತಃ ಅಲ್ಲಮ ಕೂಡ ಹೇಳುವುದು, ಈ ವಿದ್ಯೆಯ ಕಿರೀಟ ಹೊತ್ತ ಯಾವ ಕೀರ್ತಿ ಪತಾಕೆಗಳನ್ನುಳ್ಳವರನ್ನು ಎನಗೆ ತಂದು ತೋರದಿರು ಅಂತ. ಅಲ್ಲಮನ ಆ ಮಾತಿನಲ್ಲಿ ಕೂಡ ಯಾರು ವಿದ್ಯೆ ಅನ್ನುವುದನ್ನು ತಮ್ಮ ಒಂದು ಗ್ರೇಡ್ ಅಂತ ಮಾಡ್ಕೊಳ್ತಾರಲ್ಲ, ಅಂಥವರನ್ನು ನನಗೆ ತಂದು ತೋರಿಸಬೇಡ ಅಂತ. ಯಾಕೆ ಅಂದರೆ ಶಾಲೆಯಿಂದ ಪಡೆಯುವ ಪದವಿ, ಶಾಲೆಯ ವಿದ್ಯಾಭ್ಯಾಸ ಅಥವಾ ಶಿಕ್ಷಣ ಅಂತ ನಾವು ತಿಳಿದ ಯಾವುದೋ ಓದಿನಿಂದ ಸಿಕ್ಕುವ ಡಿಗ್ರಿ, ಇವುಗಳನ್ನು ನಾವು ತಿಳಿದಿದ್ದೇವೆ ಅಂತ ತಿಳಿದವರು ತಿಳಿಯಲಿಕ್ಕೆ ಬಾರದೆ ಒದ್ದಾಡುವ ಒಂದು ವಲಯದಲ್ಲಿರ್ತಾರೆ ಅಂತ ಕೂಡ ಅಲ್ಲಮ ಬಹಳ ನಿಷ್ಠುರವಾಗಿ ಖಂಡಿಸ್ತಾನೆ. ಈ ಮಧ್ಯೆ ಹಾಗಾದರೆ ಓದದೇ ಇರಬೇಕಾ, ಸಾಹಿತ್ಯ ಅನ್ನುವ ಬರವಣಿಗೆಯನ್ನೇ ನಿಲ್ಲಿಸಬೇಕಾ? ಸ್ವತಃ ಹೀಗೆ ಹೇಳಿದ ಅಲ್ಲಮ ಹಾಗಾದರೆ ವಚನಗಳನ್ನು ಹೇಳಿದ್ದಾನಲ್ಲ? ಈ ಪ್ರಶ್ನೆಗಳನ್ನು ಸಾಮಾನ್ಯವಾಗಿ ನಾವು ಕೇಳಬಹುದು. ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಾಗುವುದು ಏನು ಅಂತಂದರೆ, ನಮಗೆ ಒಂದು ಭೌತಿಕ ವಲಯ ಇದೆ, ನಾವೀಗ ಇದನ್ನು ಗ್ರಹಿಸುವಂತಹ ಮನೋವಲಯ ಇದೆ. ಈ ಭೌತಿಕ ವಲಯದ ಆಚೆಗೆ ಒಂದು ವಲಯ ಇದೆ. ಅದು ಭೌತಿಕ ವಲಯದ ಇಂದ್ರಿಯ ಗ್ರಹಿಕೆಗಳನ್ನು ದಾಟಿದಾಗ ಅನುಭವಕ್ಕೆ ಬರುವಂಥದ್ದು. ಈ ಮನೋವಲಯ ಸಾಮಾನ್ಯ ವಲಯದಿಂದ ಆಚೆಗೆ ಹೋಗುವ ಒಂದು ಸ್ಥಿತಿಗೆ ಹೋದರೆ ಮಾತ್ರ, ಯಾವ ಅರಬಿಂದೋ ಅವರು ನೀವು ಸುಪ್ರಾಮೆಂಟಲ್ ಸ್ಟೇಟಸ್ಸಿಗೆ ಅಥವಾ ಸ್ಟೇಟಿಗೆ ಬನ್ನಿ, ಆ ಸುಪ್ರಾಮೆಂಟಲ್ ಸ್ಟೇಟಿಗೆ ಬಂದಾಗ ನಿಮಗೆ ಇಲ್ಲಿರುವ ಯಾವ ಮನುಷ್ಯ ಸಂವೇದನೆ ಮಾತ್ರವಲ್ಲದೆ ಪಶು ಪಕ್ಷಿಗಳ ಜೊತೆಗಿನ ಸಂವೇದನೆ ಸಾಧ್ಯ ಆಗುತ್ತೆ, ಅದರ ಆಚೆಗೆ ಇರುವ ನಕ್ಷತ್ರ, ಸೂರ್ಯ, ಆಕಾಶ ಲೋಕದ ಜೊತೆಗೆ ಸಂವಹನ ಸಾಧ್ಯ ಆಗುತ್ತೆ, ಹೀಗೆ ಒಂದು ಭರವಸೆಯನ್ನು ಕೊಡ್ತಾರಲ್ಲ. ಈ ದೃಷ್ಟಿಯಲ್ಲಿ ನಮ್ಮಲ್ಲಿ ಆಗಬೇಕಾದ ಮಾನಸಿಕ ವಲಯದ ಪರಿವರ್ತಿತ ಹಂತ, ಅದು ಸುಪ್ರಾಮೆಂಟಲ್ ಸ್ಟೇಟ್ ಅಂತ ಯಾವುದನ್ನು ಶ್ರೀ ಅರಬಿಂದೋ ಅವರು ಹೇಳಿದರು, ಅದನ್ನು ಅವರು ಶಬ್ದ ಮುಖೇನ ಹೇಳಿದರು. ನಮ್ಮ ಅಧ್ಯಾತ್ಮ ಪರಂಪರೆ ನಡೆದವರೆಲ್ಲ ಅದನ್ನು ಹಾಗೆ ನಡೆದರು. ಅವರಿಗೆ ಇದರ ಆಚೆಗಿನ ಒಂದು ವಲಯಕ್ಕೆ ಹೋಗಲಿಕ್ಕೆ ಬರ್ತಿತ್ತು. ಹಾಗೆ ಹೋದಾಗ ಹುಟ್ಟಿದವುಗಳು ವ್ಯಾಸರಂತಹ ಕಾವ್ಯಗಳು, ವಾಲ್ಮೀಕಿಗಳಂತಹ ರಚನೆಗಳು. ದಯವಿಟ್ಟು ಅದನ್ನು ಈಗಿನ ಕಾಲದ ಸಾಹಿತ್ಯಕ್ಕೆ ನಾನಂತೂ ಅನ್ವಯಿಸುವುದಿಲ್ಲ. ಅದು ನಾವು ಹೇಳುವ ಇವತ್ತಿನ ಸಾಹಿತ್ಯ ಆದರೆ ಇಷ್ಟು ಸಹಸ್ರ ವರ್ಷಗಳಾದ ಬಳಿಕವೂ ಕೂಡ ಉಳಿಯುತ್ತಿರಲಿಲ್ಲ. ನಾವು ಹೇಳುವ ಸಾಹಿತ್ಯಗಳು ನಾವು ಬದುಕಿರುವಾಗಲೇ ಇಲ್ಲವಾಗ್ತವೆ.
ನಾವೇ ಬರೆದ ನಮ್ಮ ಸಾಹಿತ್ಯ ನಾವು ಬದುಕಿರುವಾಗಲೇ ಇಲ್ಲವಾಗ್ತವೆ. ನಾವು ಬದುಕಿದ ನಂತರವೂ ಉಳಿಯುವುದಂತೂ ಅಷ್ಟಕ್ಕೆ ಇರುವ ಮಾತು. ಇನ್ನು ನಾವು ಭಾವಿಸುವ ಸಹಸ್ರಾರು ವರ್ಷಗಳ ನಂತರ ಉಳಿಯುವುದಿದೆಯಲ್ಲ, ಅದು ಯಾವುದು ಈ ಮನೋವಲಯದ ಆಚೆಗೆ ಹೋಗಿದೆ ಅಂಥದ್ದು ಮಾತ್ರ ಉಳಿದಿದೆ. ನಾನು ಆ ದಿಶೆಯ ಸಾಹಿತ್ಯವನ್ನು, ಅದಕ್ಕಾಗಿಯೇ ನನ್ನ ಜೀವನದಲ್ಲಿ ನಾನು ಈಗ ಇವರು ಹೇಳಿದರು ಅಂತ ಕೂತ್ಕೊಂಡು ಕೆಲವು ಓದಿದ್ದು. ನಾನು ಇದುವರೆಗೂ ಓದದ್ದನ್ನೆಲ್ಲ ಅವರು ಓದಿಸಿದ್ರು. ಯಾಕೆಂದರೆ ನಾನು ಬರುವುದಿಲ್ಲ, ಇದಕ್ಕೆ ನನಗೆ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ನಾನು ಬರುವುದಿಲ್ಲ ಅಂದೆ ಮಾಧವ ಅವರಿಗೆ. ಅವರೆಲ್ಲ ನಾವು ನಿಮ್ಮ ಹೆಸರನ್ನು ಹಾಕಿದ್ದೇವೆ, ನಿಮ್ಮ ಹೆಸರನ್ನು ನಾವು ಕಾಯ್ತೇವೆ, ನೀವು ಇನ್ನೊಂದಿಷ್ಟು ದಿವಸ ತಗೊಂಡು ಹೇಳಿ ಅಂದಾಗ ಒಂದು ದೃಷ್ಟಿಯಿಂದ ಸಬೂಬು ಬೇಡ ಅನ್ನುವ ಕಾರಣಕ್ಕೆ, ಮತ್ತು ಇದೂ ಕೂಡ ನಾನು ಯಾವುದನ್ನು ಕೂಡ ಒಂದು ದೈವೇಚ್ಛೆ ಅಂತಲೇ ಭಾವಿಸುವುದರಿಂದ ಬಹುಶಃ ಇಂಥದ್ದು ಒಂದು ಓದಬೇಕು, ಇದನ್ನು ಓದಿಕೊಂಡು ಬರುವುದರ ಮೂಲಕ ನನಗೇನೋ ಬೇರೆ ರೀತಿಯ ಆಯಾಮಗಳ ಸಾಧ್ಯತೆ ಇದೆಯೋ ಏನೋ, ಓದದೇ ಇರುವುದನ್ನು ಓದಲಿಕ್ಕೆ ಇವರು ಪ್ರಚೋದಿಸಿದ್ದಾರೆ ಅಂದರೆ ಓದೋಣ ಅಂತ ನಾನು ಓದಿದವಳು. ನನ್ನ MA ದಿನಗಳಲ್ಲಿ ನಾನು ಓದಿದ್ದರೆ ಅದು ಪರೀಕ್ಷೆಗಾಗಿ ಓದಿದ್ದು. ಈ ಮಕ್ಕಳನ್ನು ಕೇಳಿದರೆ ಗೊತ್ತು, ಪರೀಕ್ಷೆಗೆ ಓದಿದ್ದು ಏನಾದರೂ ನೆನಪುಂಟ ಪರೀಕ್ಷೆ ಮುಗಿದ ಮೇಲೆ ಅಂದರೆ ದಯವಿಟ್ಟು ಕೇಳಬೇಡಿ, ನಮ್ಮದು ಪರೀಕ್ಷೆ ಆಯಿತು ಪಾರಾದೆವು ಅಂತ ನಾವು ಹೇಳುವ ಹಾಗೆ ನಾನು ನನ್ನ MAಯಲ್ಲಿ ಒಂದಿಷ್ಟು ಓದಿದ್ದು. ಆ ನಂತರ ಅದಕ್ಕೆ ಮೊದಲು ನಾನು ಓದಿದ್ದು ಏನಿದ್ದರೂ ಕೂಡ ರಜನೀಶ್ನನ್ನು, ಜಿಡ್ಡು ಕೃಷ್ಣಮೂರ್ತಿಯನ್ನು, ರಮಣರನ್ನು, ರಾಮಕೃಷ್ಣ ಪರಮಹಂಸರನ್ನು ನನಗೆ ಎಂದೂ ಕೂಡ ನೀವು ಅನ್ಯಥಾ ಭಾವಿಸಬಾರದು. ನನಗೆ ಎಂದೂ ಕೂಡ ಒಬ್ಬ ಭೈರಪ್ಪ ಅವರ ಕಾದಂಬರಿ ಗೊತ್ತಿಲ್ಲ, ಅನಂತಮೂರ್ತಿಗಳನ್ನು ನಾನು ಓದಿಲ್ಲ, ನನಗೆ ಏನೂ ಗೊತ್ತಿಲ್ಲ ಅನ್ನುವುದು ನಿಮಗೆ ಗೊತ್ತಿರಲಿ. ಹಾಗಾಗಿ ನೀವು ಹೇಳುವ ಸಾಹಿತ್ಯ ವಲಯದ ಯಾವ ಸಾಹಿತ್ಯದ ಪ್ರವೇಶಕ್ಕೆ ನನಗಿಲ್ಲ. ಆದರೆ ನನ್ನ ಪೂರ್ವಾಶ್ರಮದಲ್ಲಿ ನಾನು ಓದಿದ ವಿಕ್ರಮಾರ್ಜುನ ವಿಜಯ ಎನ್ನುವಂತಹ ಪಂಪ ಭಾರತ, ಗದಾಯುದ್ಧ ಅನ್ನುವಂತಹ ರನ್ನನ ಭಾರತ, ಅದು ಸಾಹಸ ಭೀಮ ವಿಜಯಂ ಅಂತ ಅವನು ಕರೆದರೂ ಬಹಳ ಪ್ರಚಲಿತವಾಗಿ ಉಳಿಯಿತು ರನ್ನನ ಗದಾಯುದ್ಧ ಅಂತ. ವಿಕ್ರಮಾರ್ಜುನ ವಿಜಯಂ ಅಂತ ಇವ ಕರೆದರೂ ಕೂಡ, ಪಂಪ ಕರೆದರೂ ಕೂಡ ನಾವು ಕರೆಯುವುದು ಪಂಪನ ಭಾರತ ಅಂತ. ಉಳಿಯುವುದು ಭಾರತವೇ ಹೊರತು ನೀವು ಹೇಳುವ ಅರ್ಜುನನ ವಿಜಯ ಅಲ್ಲ. ಯಾಕೆ ಅಂದರೆ ಅವರು ಹೇಳುವ ಅರ್ಜುನ ನಾನು ನೀವು ಭಾವಿಸುವ ಮಹಾಭಾರತದ ಅರ್ಜುನ ಅಲ್ಲ. ಅವರಿಗೆ ಅರಿಕೇಸರಿಯನ್ನು ಹೇಳಲಿಕ್ಕಿದೆ, ಒಬ್ಬ ರನ್ನನಿಗೆ ಸತ್ಯಾಶ್ರಯನನ್ನು ಹೇಳಲಿಕ್ಕಿದೆ. ತಮಗೆ ಯಾರು ಆಶ್ರಯ ಕೊಟ್ಟ ದೊರೆಗಳೋ, ಆ ಕಾಲದ ದೊರೆಗಳೋ, ಪಟ್ಟಣದಲ್ಲಿ ನಮ್ಮನ್ನು ಕಾಯುವವರೋ ಹಿರಿಯರೋ ಅವರನ್ನು ಕೊಂಡಾಡಲಿಕ್ಕಿದೆ. ಯಾವ ಮನುಷ್ಯನನ್ನು ನಾವು ಎಷ್ಟು ದಿವಸ ಕೊಂಡಾಡ್ತೇವಲ್ಲ ಅಲ್ಲಿಯವರೆಗೆ ನಮ್ಮ ಸಾವು ನಿಶ್ಚಿತ, ಬರೆದವನ ಸಾವು ನಿಶ್ಚಿತ. ಹಾಗಾಗಿ ಸತ್ಯಾಶ್ರಯ ಉಳಿಯೋದಿಲ್ಲ. ನೀವು ಇಡೀ ಪಂಪ ಭಾರತವನ್ನು ನಾನು ಪ್ರಾಚೀನ ಕಾವ್ಯ ಅಂದರೆ ಅದು ಮಹಾಭಾರತ ಮತ್ತು ರಾಮಾಯಣವನ್ನೇ ಮೂಲ ಉದ್ದೇಶವನ್ನಾಗಿಟ್ಟುಕೊಂಡು ಹೊರಟಿದ್ದೇನೆ. ನೀವು ಯಾವುದೇ ರಾಮಾಯಣವನ್ನು, ವಾಲ್ಮೀಕಿಗಳ ರಾಮಾಯಣ ಅಂದಾಗ ಹೌದು, ಅಧ್ಯಾತ್ಮ ರಾಮಾಯಣ, ಕಂಬ ರಾಮಾಯಣ, ತುಳಸಿ ರಾಮಾಯಣ, ಬೇರೆ ಬೇರೆ ಹೆಸರುಗಳಲ್ಲಿ ಆ ಬಳಿಕ ರಾಮಾಯಣಗಳು ರಚಿತವಾಗಿವೆ, ಇಲ್ಲ ಅಂತಲ್ಲ. ಅವನಿಗೆ ರಾಮಾಯಣ ಮುಕ್ತಾಯವಾಗಲಿಲ್ಲ, ಒಬ್ಬ ವಾಲ್ಮೀಕಿಗಳು ಬರೆದದ್ದೇ ಅಂತಿಮವಾಗಲಿಲ್ಲ. ಅದು ಯಾಕೆ ಅನ್ನುವುದಕ್ಕೆ ಅದರಲ್ಲಿರುವ ಸೊಬಗು ಏನು ಅಂದರೆ, ನಾನು ಬರೆದೆ ಅನ್ನುವ ಗರ್ವ ಅಲ್ಲಿ ಇಲ್ಲ. ನಾನು ಬರೆದದ್ದು ಇಲ್ಲಿ ಒಂದಕ್ಷರ ಅಲುಗಿಸಬಾರದು ಎನ್ನುವ ಈಗಿನ ಕಾಲದ ಭೌತಿಕ ದಬ್ಬಾಳಿಕೆ ಇಲ್ಲ. ನಿಮ್ಮ ಒಂದು ಪುಸ್ತಕವನ್ನು ನಾನು ತಗೊಂಡು ಒಂದು ಪ್ಯಾರಾಗ್ರಾಫ್ ಕೂಡ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ, ನೀವು ಬಿಡೋದಿಲ್ಲ. ಒಂದು ವಾಕ್ಯ ಅದರಲ್ಲಿ ಅದಲು ಬದಲಾದರೆ ನೀವು ಪ್ರಶ್ನಿಸ್ತೀರಿ. ಯಾಕೆ ಅಂದರೆ ಅವೆಲ್ಲವೂ ಅಹಂಕಾರ ಭೂಯಿಷ್ಠವಾದ ನಾನು ಬರೆದೆ ಅನ್ನುವುದನ್ನು ಸ್ಥಾಪಿಸುವುದಕ್ಕೆ ಹೊರಟ ಸಾಹಿತ್ಯಗಳು. ವಾಲ್ಮೀಕಿಗಳಿಗೆ, ವ್ಯಾಸರಿಗೆ ಎಂದೂ ಕೂಡ ನಾನು ಬರೆದೆ, ನನ್ನ ಸಾಹಿತ್ಯ, ನಾನಿದರಲ್ಲಿ ಬರೆದದ್ದು ನನ್ನದೇ ಸೊತ್ತು ಅನ್ನುವ ಯಾವ ಅಧಿಕಾರ ಸ್ಥಾಪನೆ ಇಲ್ಲ. ಅಧಿಕಾರ ಸ್ಥಾಪನೆ ಯಾಕೆ ಇಲ್ಲ ಅಂದರೆ ಅದು ಅಹಂಕಾರ ಪ್ರದರ್ಶನ ಅಲ್ಲ. ಎವ್ರಿ ಲಿಟ್ರೇಚರ್ ಈಸ್ ಆನ್ ಎಕ್ಸಿಬಿಷನ್ ಆಫ್ ಈಗೋ ಅಂತ ರಜನೀಶ್ ಹೇಳೋ ಮಾತನ್ನು ನಾನು ಮತ್ತೆ ಯಾಕೆ ಉಲ್ಲೇಖ ಮಾಡ್ತೇನೆ ಅಂದರೆ, ನಮಗೆಲ್ಲರಿಗೂ ಕೂಡ ಇದು ನಾನು ಬರೆದದ್ದು, ನನ್ನಿಂದ, ನನಗೆ, ನನ್ನ ಹೆಸರು ಎಲ್ಲವೂ ಬೇಕು. ಅದೇ ಈ ಕಾಲಕ್ಕೆ ಕಳೆದ 2009 ಅವಧಿಯಲ್ಲಿ ಆಗಿ ಹೋದ UG ಕೃಷ್ಣಮೂರ್ತಿ ಅವರ ಕೂತು ಮಾತನಾಡಿದ ಒಂದು ಸಂವಾದವನ್ನು ಪುಸ್ತಕ ರೂಪದಲ್ಲಿ ತಂದರೆ ಅವರದರ ಪ್ರಥಮ ಪುಟಕ್ಕೆ ಹಾಕಿಕೊಳ್ಳುತ್ತಾರೆ. ಯು ಕ್ಯಾನ್ ರೀರೈಟ್, ಡಿಸ್ಟಾರ್ಟ್
ಆ್ಯಡ್ ನ್ಯೂ ಥಾಟ್ಸ್, ದೆರ್ ಈಸ್ ನೋ ಕಾಪಿರೈಟ್ ಓವರ್ ಇಟ್ ಅಂತ ಫಸ್ಟ್ ಪೇಜಿಗೆ ಬರೀತಾರೆ UG ಕೃಷ್ಣಮೂರ್ತಿ. ಇದನ್ನು ಆ ಕಾಲಕ್ಕೆ ಹೇಳದೇ ಮಾಡಿದವರು ವಾಲ್ಮೀಕಿಗಳು, ವ್ಯಾಸರು. ಯಾಕೆ ಅಂದರೆ ಇದು ಭಗವಂತನ ಕುರಿತ ನನ್ನ ಭಕ್ತಿಯ ಒಂದು ದರ್ಶನ. ಆ ಭಗವಂತನ ಕುರಿತ ನನ್ನ ಭಕ್ತಿಯ ದರ್ಶನ ನನಗೆ ಕಂಡಷ್ಟೇ ಇರಬೇಕಾಗಿಲ್ಲ. ನನ್ನನ್ನು ಮೀರಿ ಒಬ್ಬ ಕಾಣಬಹುದು. ನಾನು ಕಂಡ ಭಗವಂತನನ್ನು ಇನ್ನೂ ಆಳವಾಗಿ ವಿಶೇಷವಾಗಿ ಸ್ಪಂದಿಸಿ ಭಕ್ತಿ ಮುಖೇನ ಅವನಿಗೆ ತೋಚಿದ ಹೊಸ ಸಂಗತಿಗಳನ್ನು ಅವನು ಹೇಳಬಹುದು ಅನ್ನುವ ಭಾವ ಇದ್ದವರು ಮಾತ್ರ ಈ ಅಧಿಕೃತವಾದ ಅಧಿಕಾರ ಸ್ಥಾಪನೆ ಮಾಡೋದಿಲ್ಲ. ಆದ್ದರಿಂದ ವಾಲ್ಮೀಕಿಗಳ ಕಾವ್ಯ ಇವತ್ತಿಗೂ ಕೂಡ ದೇವದತ್ತ ಪಟ್ನಾಯಕ್ ಅಂಥವರು ಅದನ್ನು ವಿಸ್ತರಿಸ್ತಾರೆ. ಜಯ ಅನ್ನುವ ಕೃತಿ ಬರೆದು ಅವರು ಹೊಸ ಹೊಸ ಕಥೆಗಳನ್ನು ಹೇಳ್ತಾರೆ. ನನಗೆ ಹೀಗೆ ರಾತ್ರಿಯಲ್ಲಿ ಹೊಳೆಯಿತು, ನಾನಿವತ್ತೊಂದು ದಿವಸ ಕ್ಲಿನಿಕ್ಕಲ್ಲಿ ಕೂತಿದ್ದೆ, ಯಾವುದೋ ಪೇಷಂಟ್ ಬಂದಾಗ ನನಗೆ ಹೀಗೆ ಅನ್ನಿಸ್ತು, ಆಗ ನಾನು ಬರೆದೆ. ನಿಮಗೆ ಗೊತ್ತು ಶಬರಿಯ ಕಥೆ ಮೂಲ ರಾಮಾಯಣದಲ್ಲಿ ಎಲ್ಲಿಯೂ ಕೂಡ ಶಬರಿ ಹಣ್ಣನ್ನು ಕಚ್ಚಿಕೊಟ್ಟಳು ಅಂತ ಇಲ್ಲ. ಅವಳು ಇನ್ಯಾವುದೋ ಒಂದು ದಿವಸ ಬರ್ತಾರೆ, ಆ ರಾಮನನ್ನು ನೀನು ಕಾಯಿ ಅಂತ ಹೇಳಿದ ಗುರುಗಳ ಮಾತನ್ನು ಅನುಸರಿಸಿ ಕಾಯ್ತಿದ್ದಾಳೆ ಆಶ್ರಮದಲ್ಲಿ. ಯಾವುದೋ ಒಂದು ದಿವಸ ಬರುವ ರಾಮ ಹಾಗೆ ಹೋಗಬಾರ್ದು, ಅವನಿಗೆ ಆದರ ಆತಿಥ್ಯ ಉಪಚಾರ ಮಾಡಿ ಕಳಿಸಬೇಕು ಅನ್ನುವುದು ಅವಳಿಗೆ ಬಂದಿರುವ ಗುರು ಪರಂಪರೆಯ ಆದೇಶ. ಅದಕ್ಕಾಗಿ ಹಣ್ಣುಗಳನ್ನು ಸಂಗ್ರಹಿಸಿ ಆ ಹಣ್ಣುಗಳನ್ನು ಅವಳು ಜೋಪಾನ ಮಾಡಿ ಇಡ್ತಾಳೆ. ಒಂದು ದೃಷ್ಟಿಯಿಂದ ಅದು ಕಾನ್ಸೆಪ್ಟ್ ಆಫ್ ಡ್ರೈ ಫ್ರೂಟ್ ಅಷ್ಟೇ. ಒಣಗಿಸಿ ಇಡ್ತಾಳೆ, ಹಾಳಾಗ್ತದೆ ಅಂತ. ಬಿಸಿಲಲ್ಲಿ ಒಣಗಿಸಿ ಇವನು ತಿನ್ನಬೇಕು ಈ ಹಣ್ಣನ್ನು, ಇವನು ಈ ಹಣ್ಣನ್ನು ತಿನ್ನಬೇಕು, ಯಾವಾಗ ಬರ್ತಾನೆ ಗೊತ್ತಿಲ್ಲ, ಹಣ್ಣು ಹಾಳಾಗಬಾರ್ದು ಅಂತ ಒಣಗಿಸಿ ಇಡ್ತಿದ್ಲು ಅಂತ ಇದೇನೆ ಹೊರತು ಕಚ್ಚಿ ಅದರ ರುಚಿ ನೋಡಿ ಕೊಟ್ಟಳು ಅಥವಾ ಇಟ್ಟಳು ಅನ್ನುವುದು ಇಲ್ಲ. ಆದರೆ ನನ್ನ ಮಾತನ್ನು ಕ್ಷಮಿಸಬೇಕು, ಅಂಥ ಕಥೆಗಳನ್ನು ನಾವು ಸ್ವೀಕರಿಸೋಣ ಅನ್ನಿಸುತ್ತೆ. ಯಾಕೆ ಅಂದರೆ ಅದು ಶಬರಿಯ ಭಕ್ತಿಯನ್ನು ವಿಸ್ತರಿಸುತ್ತದೆ. ಅದು ಶಬರಿಗೆ ದೋಷ ಮಾಡುವುದಿಲ್ಲ. ಅವಳ ಅಂತರಂಗದಲ್ಲಿರುವ ರಾಮ ಇನ್ನೂ ಹೆಚ್ಚು ಹೈಟಿಗೆ ಹೋಗುವ ಹಾಗೆ ಆ ಪ್ರೀತಿಯನ್ನು ಅದು ಅಂಕುರಿಸುತ್ತೆ. ಹಾಗಾಗಿ ನಮಗೆ ಅಂಥ ಕಥೆಗಳು ಬಹಳ ಬಹಳ ಆ್ಯಡ್ ಆದರೂ ಕೂಡ ನಮಗೆ ಅದು ವಾಲ್ಮೀಕಿಗಳ ಮೂಲ ರಾಮಾಯಣಕ್ಕೆ ಕೊರತೆಯಾಯಿತು, ಊನವಾಯಿತು, ದೋಷವಾಯಿತು ಅನಿಸೋದಿಲ್ಲ. ಆದರೆ ಒಬ್ಬ ವಾಲ್ಮೀಕಿಗಳು, ಒಬ್ಬ ವೇದವ್ಯಾಸರು ಹೀಗೆ ಕೊಟ್ಟ ಕಾವ್ಯವನ್ನು ಅದರ ಆಂತರ್ಯದ ಶಕ್ತಿಯನ್ನು ವಿಸ್ತರಿಸುವ ಬದಲು, ಅದರ ಆಂತರ್ಯದ ಶಕ್ತಿಗೆ ಇನ್ನಷ್ಟು ಆ್ಯಡ್ ಮಾಡುವ ಬದಲು ಅದನ್ನು ಅದರ ಮೂಲ ವ್ಯಕ್ತಿತ್ವಕ್ಕೆ ಚ್ಯುತಿ ಬರುವ ಕೆಲಸ ಮಾಡಿದರೆ ಹೇಗೆ ಸಹಿಸಿಕೊಳ್ಳಬೇಕು ಅಥವಾ ಹೇಗೆ ಸಹಿಸಿಕೊಂಡಿದ್ದಾರೆ ಅನ್ನುವುದೇ ಆಧುನಿಕ ಕಾವ್ಯಗಳ ಮುಖ. ನೀವು ಆಧುನಿಕ ಕಾವ್ಯ ಅಂದಾಗ ನಾನು ಪಂಪನಿಂದ ಶುರು ಮಾಡಬೇಕಾಗತ್ತೆ. ಯಾಕೆಂದರೆ ಪಂಪ ರಾಮಾಯಣವನ್ನು ನಾಗಚಂದ್ರ ಬರೆದಾಗ ಇರಬಹುದು, ಪಂಪ ಭಾರತವನ್ನು ಪಂಪ ಬರೆದಾಗ ಇರಬಹುದು. ಇಬ್ಬರನ್ನು ನೀವು ಗಮನಿಸಿ. ನಾನು ಮತ್ತೆ ಯಾವುದಾದ್ರೂ ಧರ್ಮ ವಿಶ್ಲೇಷಣೆಗೆ ತೊಡಗಿದ್ದೇನೆ ಅಂತ ದಯವಿಟ್ಟು ಭಾವಿಸಬೇಡಿ. ಇರುವ ಸಂಗತಿಯನ್ನು ಇರುವ ಹಾಗೆ ಹೇಳದೆ ಬೇರೆ ಗತಿ ಇಲ್ಲ. ಅವರೆಲ್ಲರೂ ಜೈನರು. 10ನೇ ಶತಮಾನದ ಆರಂಭದಲ್ಲಿ ಇವರು ಬಂದಾಗ ಇವರಿಗಿದ್ದ ಮೊದಲನೆಯ ಕೆಲಸ ಏನು ಅಂದರೆ, ಈಗಾಗಲೇ ಪ್ರಚಲಿತವಾಗಿ ಬಹಳಷ್ಟು ಬೆಳೆದು ಸಮೃದ್ಧವಾಗಿ ನಿಂತಿದ್ದಂತಹ ಸನಾತನ ಧರ್ಮಕ್ಕೆ ವಿರುದ್ಧವಾಗಿ ಜೈನ ಧರ್ಮ ಸ್ಥಾಪನೆ ಮಾಡಬೇಕಿತ್ತು. ವಿತ್ ಡ್ಯೂ ರೆಸ್ಪೆಕ್ಟ್ ಮತ್ತು ಕಂಪ್ಯಾಷನೇಟ್ಲಿ ನಾನು ಹೇಳೋದು, ಪ್ರತಿ ಹೊಸ ಧರ್ಮಕ್ಕೆ ಈ ಸಮಸ್ಯೆ ಇರೋದೇ. ನಾವು ಕಂಪ್ಯಾಷನೇಟಾಗಿ ಅದನ್ನು ನೋಡಬೇಕು. ಒಂದು ಧರ್ಮ ಬೆಳೆದಿರುವಾಗ ಇನ್ನೊಂದು ಧರ್ಮ ತಾನು ಸ್ಥಾಪಿತವಾಗಬೇಕಾದ್ರೆ ಅದು ತಾನು ಸ್ಟ್ರಗಲ್ ಮಾಡಬೇಕಾಗತ್ತೆ. ಆ ಸ್ಟ್ರಗಲ್ಲೇ ಇವತ್ತು ನಾವು ನೋಡ್ತಾ ಇರುವ ಇನ್ನೆರಡು ಧರ್ಮಗಳ ದೊಡ್ಡ ಹೋರಾಟ. ಅವರಿಗೆ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮೀಯರಿಗೆ ಈ ಸನಾತನ ಧರ್ಮದ ವಿರುದ್ಧ, ಎಸ್ಪೆಷಲಿ ಭಾರತದಲ್ಲಿ ಎಷ್ಟು ಸ್ಥಾಪಿಸಿಕೊಳ್ಳಬೇಕಲ್ಲ, ಅದಕ್ಕೆ ಅವರು ಹೋರಾಟ ಮಾಡಲೇಬೇಕಾಗತ್ತೆ. ಯಾಕೆ ಅಂದರೆ ಈಗಾಗಲೇ ಬಲಿಷ್ಠವಾಗಿರುವ ಹಳೆಯ ಪ್ರಾಚೀನ ಪರಂಪರೆ ಉಳ್ಳ ಒಂದು ಧರ್ಮದ ವಿರುದ್ಧ ಅವರ ಧರ್ಮ ಸ್ಥಾಪನೆ. ಅದನ್ನೇ ಮಾಡಬೇಕಾದಾಗ ಒಬ್ಬ ಪಂಪ ಅವನು ನಿಷ್ಠುರವಾಗಿ ಕೃಷ್ಣನನ್ನು ಕಡಿಮೆ ಮಾಡಲೇಬೇಕಾಗ್ತದೆ. ಹೀಗೆ ಮಾಡಿದ್ದೇ ನಮಗೆ ಆರಂಭದ ಮಾದರಿ.
ನಮ್ಮ ಕನ್ನಡ ಸಾಹಿತ್ಯದ ಆರಂಭದ ಮಾದರಿ ಪಂಪ ಹೇಳಿದ ಕೃಷ್ಣ ಕಡಿಮೆ ಕರ್ಣ ದೊಡ್ಡವ, ದುರ್ಯೋಧನ ಬೆಟರ್, ಅರ್ಜುನ ಯಾಕೆ ದೊಡ್ಡವ ಅಂದರೆ ಅರ್ಜುನ ಅವರಿಗೆ ಅವರ ದೊರೆಗೆ ಅರಿಕೇಸರಿಗೆ ಸಮನಾದವ, ಆದ್ದರಿಂದ ದೊಡ್ಡವ. ಅಂಥ ಅರ್ಜುನನ ಜೊತೆಗೆ ಇರುವುದರಿಂದ ಅವನು ಏನು ಮಾಡ್ತಾನೆ ಅಂದರೆ ದುರ್ಯೋಧನ ಒಳ್ಳೆಯವನು ದೊಡ್ಡವನು, ಆದರೆ ಅವನು ನಮ್ಮ ದೊರೆ ಅರಿಕೇಸರಿಯ ಮುಂದೆ ನಿಲ್ಲಕ್ಕಾಗಲಿಲ್ಲ ಅಂತ ಹೇಳ್ತಾ ಸ್ವಲ್ಪ ದುರ್ಯೋಧನನನ್ನೂ ಕೂಡ ಅವ ಖಳನಾಯಕನಲ್ಲ, ಯಾವುದೋ ಸಾಂದರ್ಭಿಕ ಒತ್ತಡ ಅನ್ನುವ ಹಾಗೆ ಚಿತ್ರಿಸುವ ಪರಂಪರೆ ಉಂಟಲ್ಲ, ಪಂಪನಿಂದ ಆರಂಭವಾದದ್ದು. ಕಾರಣ ಜೈನ ಧರ್ಮಕ್ಕೆ ಸನಾತನ ಧರ್ಮದ ದೇವರು ಮತ್ತು ನಾವು ಒಪ್ಪಿಕೊಂಡ ನಾಯಕರನ್ನು ಖಳನಾಯಕ ಮಾಡುವುದು ಹಾಗಾಗಿಯೇ ಪಂಪ ನಾಗಚಂದ್ರ ಅನ್ನುವ ಹೆಸರಿನಲ್ಲಿ ಪಂಪನನ್ನು ಅನುಸರಿಸಿ ಬರೆದ ರಾಮಾಯಣ ಬರೆದಂತಹ ರಾಮಚಂದ್ರ ಚರಿತ ಪುರಾಣವನ್ನು ಬರೆದ ನಾಗಚಂದ್ರನ ಕಾವ್ಯಕ್ಕೆ ನೀವು ಬಂದರೆ ಅಲ್ಲಿ ಕೂಡ ಹಾಗೆ. ಅಲ್ಲಿ ನೋಡಿ, ನಮಗೆ ಬಹಳ ಪ್ರಚಲಿತವಾದ ಕತೆ ಶಂಭೂಕ ವಧೆ. ಶಂಭೂಕ ವಧೆಯನ್ನು ಅದೊಂದು ಶೂದ್ರ ತಪಸ್ವಿಗೆ ಮಾಡಿದ ಅನ್ಯಾಯ ಅಂತಲೇ ನನಗೆ ತುಂಬ ಬೇಸರ ಆಗೋದು. ನಾವು ಒಂದು ದಿನವೂ ಕೂಡ ಶಂಭೂಕ ವಧೆಯನ್ನು ವಿಶ್ಲೇಷಣೆ ಮಾಡುವವರು ರಾಮನನ್ನು ಇತರ ಕಾಂಟೆಕ್ಸ್ಟ್ನಲ್ಲಿಟ್ಟು ನೋಡಲೇ ಇಲ್ಲ. ಇಡೀ ರಾಮಾಯಣದಲ್ಲಿ ರಾಮನ ಏಕಮಾತ್ರ ಗೆಳೆಯ ಯಾರು ಹೇಳಿ? ಗುಹ. ನಿಮಗೆ ಇನ್ನೊಬ್ಬ ಮಿತ್ರನ ಹೆಸರೇ ಇಲ್ಲ. ಎಷ್ಟು ಮಿತ್ರ? ಭರತ ಬಂದಾಗ ಇವ ಬಹುಶಃ ರಾಮನನ್ನು ಕೊಲ್ಲಿಕ್ಕೆ ಹೊರಟಿದ್ದಾನೆ ಅಂತ ತಾನು ಕೊಲ್ಲಲಿಕ್ಕೆ ಹೊರಡುವಷ್ಟು ಮಿತ್ರ. ಯಾರು ಗುಹ? ಒಬ್ಬ ಬೇಡ ಜನಾಂಗದ ನಿಷಾದ. ಈ ಮಿತ್ರತ್ವವನ್ನು ಕೊಟ್ಟ ರಾಮ ಶಂಭೂಕನನ್ನು ಯಾಕೆ ವಧೆ ಮಾಡಿದ ಅನ್ನುವ ಕಾಂಟೆಕ್ಸ್ಚುವಲ್ ರೆಲೆವೆನ್ಸನ್ನು ಯಾವತ್ತೂ ನೋಡೋದಿಲ್ಲ. ಯಾಕೆ ಅಂದರೆ ಅದನ್ನೇ ಕುವೆಂಪು ಮೊದಲಾದವರು ಕೂಡ ಶೂದ್ರ ತಪಸ್ವಿ ಅನ್ನುವ ನಾಟಕದ ಮೂಲಕ ಹೇಳಿದ್ದು ಏನು ಅಂದರೆ ಅವ ಶೂದ್ರನಾದದ್ದರಿಂದ ಕೊಂದ ಅನ್ನುವ ಅರ್ಥವನ್ನೇ ಕೊಡ್ತಾ ಬಂದದ್ದು. ಯಾವತ್ತೂ ಕೂಡ ಇಲ್ಲಿ ಬರುವಾಗ ಒಂದು ಎಂಟ್ರೆನ್ಸಲ್ಲಿ ಒಂದು ಮಾತು ಓದಿದೆ, ಬಹಳ ಪ್ರಿಯವಾಯಿತು. ಸತ್ಯ ಓದಿ ಆ ಬಳಿಕ ಇತರ ಪುಸ್ತಕಗಳನ್ನು ಓದಿ ಅಂತ. ಈ ಸತ್ಯ ಓದಲೇ ಇಲ್ಲ, ಇತರ ಪುಸ್ತಕಗಳನ್ನೇ ಓದಿದ್ದು. ವಿಕ್ರಮಾರ್ಜುನ ವಿಜಯವನ್ನು ಓದಿದ್ದು, ಗದಾಯುದ್ಧವನ್ನು ಓದಿದ್ದು, ಅಥವಾ ಈಗಾಗಲೇ ನಾನು ಹೇಳುವ ಸೀತಾಯನದಂಥದ್ದು. ಪೋಲಂಕಿ ರಾಮಮೂರ್ತಿ ಬರೆದ್ರಲ್ಲ, ಆ ಸೀತಾಯಣ ಓದ್ಕೊಂಡೇ ರಾಮಾಯಣ ಅಂದರೆ ಸೀತಾಯಣ ಅಂತ ತಿಳಿಯೋದು. ಅದು ಸೀತಾಯಣ ಅಲ್ಲ, ಸೀತಾಯನ ಅನ್ನೋದು ಕೂಡ ಗೊತ್ತಿಲ್ಲದಷ್ಟು ನಮ್ಮ ದಡ್ಡತನಗಳನ್ನು ಆರೋಪಿಸೋದು. ಶಂಭೂಕ ವಧೆಯನ್ನು ಮಾಡಿದ ಒಂದು ಕಥೆಯನ್ನು ಮಾತ್ರ ನೋಡುವವರು ಇಡೀ ಪುರಾಣದ ಇತಿಹಾಸದಲ್ಲಿ ಬೇರೆ ಏನು ಕಥೆಗಳಿವೆ ನೋಡಬೇಕು. ಮಾಂಧಾತೃ ಸ್ವತಃ ಇಂದ್ರಪುತ್ರ, ಇಂದ್ರನಿಂದ ಹಾಲು ಕುಡಿದು ಬದುಕಿದವ, ಯವನಾಶ್ವನ ಮಗ. ಆ ಮಾಂಧಾತೃವಿಗೆ ಭೀಷ್ಮ ಶಾಂತಿ ಪರ್ವದಲ್ಲಿ ಹೇಳುವ ಕಥೆ ಸ್ವತಃ ನಾರಾಯಣನವರೆಗೆ ಹೋಗಬೇಕು ಅನ್ನುವ ಹಠ ಬರುತ್ತೆ ಅವನಿಗೆ. ಆಗ ಇಂದ್ರ ಬುದ್ಧಿವಾದ ಮಾಡಿದ್ದು ಏನು ಅನ್ನೋದನ್ನು ಓದಬೇಕು. ಭೀಷ್ಮ ಹೇಳುವ ಮಾತನ್ನು, ನೀನು ಕ್ಷತ್ರಿಯ ದೊರೆಯಾಗಿ ನಿನ್ನ ಲಿಮಿಟೇಷನ್ಸ್ ಏನು, ಯಾಕೆ ದಾಟಬಾರ್ದು, ನಿನ್ನ ಕರ್ತವ್ಯ ಮತ್ತು ಧರ್ಮವನ್ನು ಹೇಗೆ ಪಾಲಿಸಬೇಕು ಅನ್ನುವುದನ್ನೇ ಬೋಧಿಸಿ ಅವನನ್ನು ಮೇಲೆ ನಾರಾಯಣನವರೆಗೆ ಹೋಗುವ ತಪಸ್ಸಿನಿಂದ ಇಂದ್ರ ತಡೀತಾನೆ. ಮಾಂಧಾತೃ ಒಬ್ಬ ಕ್ಷತ್ರಿಯ, ಶೂದ್ರನಲ್ಲ, ಅವನನ್ನೂ ತಡೆಯಲಾಯಿತು. ಇನ್ನೊಂದು ಕಥೆ ಬರುತ್ತೆ, ತ್ರಿಶಂಕು ಸ್ವರ್ಗ, ನಿಮಗೆಲ್ಲರಿಗೂ ಗೊತ್ತಿದೆ. ಒಬ್ಬ ಕ್ಷತ್ರಿಯ ಇಕ್ಷ್ವಾಕು ವಂಶದವ, ಸ್ವತಃ ಸಶರೀರನಾಗಿ ಸ್ವರ್ಗಕ್ಕೆ ಹೋಗ್ತೇನೆ ಅನ್ನುವನನ್ನು ತಡೆಯಲಾಯಿತು. ಯಾಕೆ ತಡೆಯಲಾಯಿತು? ಸಶರೀರನಾಗಿ ಬರುವ ಪರಂಪರೆ ಇಲ್ಲಪ್ಪ ಅಂತ ಇಂದ್ರ ತಡೆದ. ಕಳುಹಿಸಿದವ ವಿಶ್ವಾಮಿತ್ರ. ವಸಿಷ್ಠರು ಮೊದಲೇ ಹೇಳಿದರು ಹಾಗೊಂದು ಪರಂಪರೆ ಇಲ್ಲ, ನಾನು ಮಾಡೋದಿಲ್ಲ. ಹಠಕ್ಕೆ ಬಿದ್ದವ ವಿಶ್ವಾಮಿತ್ರನನ್ನೂ ಕೂಡ ಇಂದ್ರ ಗಣಿಸದೆ ಕಳುಹಿಸಬೇಕಾಯಿತು. ಅವನು ಕಳುಹಿಸಿದ್ದಕ್ಕೆ ಇವ ಹಠಕ್ಕೆ ಬಿದ್ದು ಅಲ್ಲಿ ಇನ್ನೊಂದು ಅತಂತ್ರ ಸ್ವರ್ಗ ನಿರ್ಮಾಣ ಮಾಡಿದ ಕಥೆ ಉಂಟು. ಏನು ಕಾರಣ? ಜಗತ್ತಿನ ದೇವ ಪರಂಪರೆಯಲ್ಲಿ ಯಾವುದು ಇಲ್ಲಿಯವರೆಗೆ ಒಪ್ಪಿತವಾಗಿದೆಯೋ ಅದಲ್ಲದನ್ನು ಮಾಡುವಂತಿಲ್ಲ ಅಷ್ಟೇ. ಸ್ವತಃ ಶಿವನನ್ನು ಒಲಿಸಿದ್ದ ಶಂಭೂಕನಿಗೆ ಪಾರ್ವತಿ ತನ್ನ ಪತ್ನಿ ಯಾಕಾಗಬಾರದು ಅಂತ ತಪಸ್ಸಿಗೆ ಕೂತ. ಅದನ್ನು ಕೇಳಿ ನಿನ್ನ ಹೆಸರೇನು? ಹೆಸರು ಹೇಳಿದ ರಾಮನಿಗೆ. ಯಾಕೆ ನೀನು ತಪಸ್ಸಿಗೆ ಕುಳಿತಿದ್ದಿ? ನಾನು ಇಂಥ ಕಾರಣಕ್ಕೆ ತಪಸ್ಸಿಗೆ ಕುಳಿತಿದ್ದೇನೆ. ಕಾರಣ ಕೇಳಿದ ಬಳಿಕ ರಾಮ ವಧಿಸದೆ ಬಿಡಬಹುದಿತ್ತಲ್ಲ. ಕೆಲವರಿಗೆ ವಧೆಯೇ ಪನಿಷ್ಮೆಂಟಾ? ಅವನಿಗೆ ತಿಳಿಸಿ ಹೇಳಬಹುದಿತ್ತಲ್ಲ. ತಿಳಿಸಿ ಹೇಳಿದರೆ ಕೇಳುತ್ತಿರಲಿಲ್ಲ ಅಂತ ರಾಮನಿಗೆ ಗೊತ್ತಾಯಿತಾ? ಆ ಭಾಗ ಬೇರೆ.
ಆದರೆ ಕೇವಲ ಶೂದ್ರ ಅನ್ನುವ ಕಾರಣಕ್ಕೆ ಕೊಂದ ಅನ್ನುವುದು ಎಷ್ಟು ದೊಡ್ಡ ಅಪಭ್ರಂಶ. ಮತ್ತು ಅಂಥ ಸುಳ್ಳುಗಳನ್ನೇ ಇವತ್ತಿಗೂ ಸಾಬೀತು ಮಾಡುವ ಕೆಲಸವನ್ನು ಕುವೆಂಪು ಅವರು ರಾಮಾಯಣ ದರ್ಶನಂನಲ್ಲಿ ಬಹಳ ವಿಶೇಷವಾದ ಒಂದು ಕೆಲಸ ಮಾಡ್ತಾರೆ. ಅದು ನಾನು ಆಗಲೇ ಹೇಳಿದ ಶಬರಿ ಎಂಜಲನ್ನು ಕೊಟ್ಲು ಅನ್ನುವ ಭಕ್ತಿಯ ವಿಶೇಷವಾಗಿ ನಮಗೆ ಆಕ್ಸೆಪ್ಟೇಬಲ್ ಅಂದೆ ನೋಡಿ. ಆ ಥರ ಅಲ್ಲಿ ಹೇಗೆ ಅಂದರೆ, ಸೀತೆ ಅಗ್ನಿ ಪ್ರವೇಶ ಮಾಡಿಸ್ತಾನೆ, ಸ್ವತಃ ರಾಮನ ಆದೇಶದ ಮೇಲೆ ಅವಳು ಮಾಡೋದು. ಆದರೆ ಅಗ್ನಿ ಪ್ರವೇಶಕ್ಕೆ ಇಳಿದ ಮೇಲೆ ಕುವೆಂಪು ಅವರ ರಾಮನಿಗೆ ಅದನ್ನು ನೋಡುವುದಕ್ಕಾಗೋದಿಲ್ಲ. ಅವನೇನು ಮಾಡ್ತಾನೆ ಅಂದರೆ, ತಾನೇ ಸ್ವತಃ ಅಗ್ನಿಗೆ ಧುಮುಕಿ ಆ ಸೀತೆಯನ್ನು ಜೀವಂತವಾಗಿ ತಾನೇ ಕರ್ಕೊಂಡು ಬರ್ತಾನೆ. ಇದು ಒಂದು ಒಳ್ಳೆಯ ರಾಮಪಾತ್ರದ ವಿಸ್ತಾರ. ಇದು ಕುವೆಂಪು ಅವರ ಉದಾತ್ತ ರಾಮನ ಕಲ್ಪನೆ. ಇದು ಭಕ್ತಿಗೆ ಪೂರಕ. ಇದು ರಾಮಾಯಣದ ವ್ಯಕ್ತಿತ್ವಕ್ಕೆ ಧಕ್ಕೆ ಬರೋದಿಲ್ಲ. ಧಕ್ಕೆ ಬಾರದ ವಿಸ್ತಾರ, ಭಕ್ತಿಯ ವಿಸ್ತಾರ. ಅದನ್ನು ಮಾಡಿ ಅಂತಲೇ ವಾಲ್ಮೀಕಿ ವೇದವ್ಯಾಸರು ಅಧಿಕಾರ ಹಕ್ಕು ಸ್ಥಾಪನೆ ಮಾಡಲಿಲ್ಲ. ವಿಸ್ತರಿಸಿ, ನಿಮ್ಮ ನಿಮ್ಮ ಭಕ್ತಿಯೊಂದಿಗೆ ವಿಸ್ತರಿಸಿ. ಅದಕ್ಕೆ ಅಧ್ಯಾತ್ಮ ರಾಮಾಯಣ, ಅದಕ್ಕೆ ಕಂಬರಾಮಾಯಣ, ಅದಕ್ಕೆ ತುಳಸಿ ರಾಮಾಯಣ, ಒಂದು ಇನ್ನೊಂದರಂತೆ ಇಲ್ಲ. ಭಾರತ ಕೂಡ ಒಂದೇ ಅಲ್ಲ, ಮೂಲ ಅಲ್ಲ, ಸಾಕಷ್ಟಿವೆ ಅನ್ನುವ ಮಾತು ಕೂಡ ಅದಕ್ಕೆ ಇರೋದು. ಈ ಹಿನ್ನೆಲೆಯಲ್ಲಿ ರಾಮ ಸ್ವತಃ ಅಗ್ನಿಗೆ ಧುಮುಕಿ ಕರ್ಕೊಂಡು ಬಂದ ಅನ್ನುವ ಕುವೆಂಪು ಅವರ ಕಲ್ಪನೆ ಇದೆಯಲ್ಲ, ಅದು ನಮ್ಮ ರಾಮನ ಎತ್ತರವನ್ನು ಹೆಚ್ಚಿಸ್ತದೆ ಹೊರತು ಕಡಿಮೆ ಮಾಡುವುದಿಲ್ಲ. ಒಬ್ಬ ಸಾರ್ವಜನಿಕ ಸನಾತನ ಪರಂಪರೆಯ ಜೀವನಾಡಿಗಳ ದೇವನಾಗಿರುವವನನ್ನು ಹೀಗೆ ವಿಸ್ತರಿಸಿಕೊಡಬೇಕೇ ಹೊರತು ನಮ್ಮ ಭೌತಿಕ ಮನೋವಲಯದ ಇಂದ್ರಿಯ ಗ್ರಾಹ್ಯ ವಿಷಯದ ಸಾಮಾನ್ಯ ಸಂಗತಿಯ ಸಾಹಿತ್ಯವನ್ನಾಗಿ ಮಾಡಿ ಕೆಡಿಸಬಾರದು. ಇದು ನಾವು ಬಹಳ ಎಚ್ಚರದಿಂದ ಗಮನಿಸಬೇಕಾದ ಸಂಗತಿ. ಇದನ್ನು ಅದೃಷ್ಟವಶಾತ್ ಕುವೆಂಪು ಅವರು ರಾಮಾಯಣ ದರ್ಶನಮಲ್ಲಿ ಮಾಡಿದರು, ಆದರೆ ಶೂದ್ರ ತಪಸ್ವಿಯಲ್ಲಿ ಮರೆತರು ಅಂತ ಕಾಣಿಸುತ್ತೆ. ಎಲ್ಲಿವರೆಗೆ ಅಂದರೆ, ಬ್ರಹ್ಮಾಸ್ತ್ರ ಪ್ರಯೋಗ ತಂದ ಅಲ್ಲ, ಬ್ರಾಹ್ಮಣ ಅವನ ಒದೆಗೆ ಹೋಗುತ್ತೆ. ಆಗ ಆ ಬ್ರಾಹ್ಮಣ ತನ್ನ ವಿಮರ್ಶೆ ಮಾಡಿಕೊಂಡು ಕ್ಷಮೆಯಾಚನೆ ಮಾಡಿ ರಾಮನೂ ಕಡೆಗೆ ತಿದ್ದಿಕೊಂಡು ಅದನ್ನು ಒಂದು ಬದುಕಬೇಕು ಅನ್ನೋ ಸೂಚನೆ ಕೊಡ್ತಾರೆ ಕುವೆಂಪು. ಇಲ್ಲಿ ಇದು ದೋಷ ಅಂತ ಯಾಕೆ ಹೇಳುವುದು ಅಂದರೆ, ಒಂದು ಸಂಗತಿ ಘಟನೆ ಮಾತ್ರವಲ್ಲ, ಆ ಘಟನೆಗೊಂದು ಕಾರಣವಿದೆ. ಆ ಕಾರಣದ ಹಿಂದೆ ಒಂದು ಧರ್ಮಶಾಸ್ತ್ರವಿದೆ. ಆ ಧರ್ಮಶಾಸ್ತ್ರದ ಹಿಂದೆ ಅವರದೇ ಆದ ಸುಸಂಬದ್ಧವಾದ ಸಮರ್ಥನೆ ಮತ್ತು ತರ್ಕಗಳಿವೆ. ಅಂಥ ಹೊತ್ತಿನಲ್ಲಿ ಅದನ್ನು ವಿಡಂಬಿಸುವುದಾಗಲಿ, ಅದನ್ನು ಲೇವಡಿ ಮಾಡುವುದಾಗಲಿ, ನಮ್ಮ ಸ್ವಾತಂತ್ರ್ಯವನ್ನು ಉಪಯೋಗಿಸಿ ಅದಕ್ಕೆ ಬೇಕಾದ ರೀತಿಯ ಅರ್ಥ ಕಟ್ಟುವುದಾಗಲಿ ಅಷ್ಟು ಶೋಭೆಯ ವಿಷಯವಲ್ಲ. ಪ್ರಾರಬ್ಧ ಏನು ಅಂತಂದರೆ, ಕನ್ನಡ ಸಾಹಿತ್ಯ ಲೋಕ ಪ್ರಥಮದಲ್ಲಿ ಹಾಕಿಕೊಂಡ ಬುನಾದಿ ಯಾರದ್ದು ಅಂದರೆ ಪಂಪನಂಥವರನ್ನು, ಅದು ರನ್ನನಂಥವರನ್ನು. ಪೊನ್ನ ಕೂಡ ಒಬ್ಬ ಭುವನೈಕ ರಾಮಾಭ್ಯುದಯಂ ಅಂತ ಬರದ ಅಂತ ಇದೆ, ಆದರೆ ಅದು ಎಲ್ಲಿದೆ ಅನ್ನೋದು ಸಿಕ್ಕಲಿಲ್ಲವಾದ್ರಿಂದ ಅದು ಗೊತ್ತಿಲ್ಲ. ಇಲ್ಲದಿದ್ದರೆ ನಮಗೆ ಉಳಿಯುವುದು ಪಂಪರಾಮಾಯಣವೇ. ಅಲ್ಲಿ ಕೂಡ ಹಾಗೆ ಶಂಭುಕ ಯಾರು ಕೇಳಿದರೆ ಅಲ್ಲಿ ಶೂರ್ಪಣಖಿ ಅಲ್ಲ, ಅವಳ ಹೆಸರು ಚಂದ್ರನಖಿ. ನೋಡಿ, ಅವರಿಗೆ ಬೇಕಾದ ಹೆಸರನ್ನು ಬದಲಾಯಿಸಿಕೊಳ್ಳುವುದು. ಶೂರ್ಪಣಖಿ ಅಂದರೆ ಮೊರದಂತೆ ಉಗುರುಳ್ಳವಳು ಅಂತ. ಮೊರ, ನಾವು ಕೇರುವ ಮೊರ ಉಂಟಲ್ಲ, ಅದರಂತೆ ಉಗುರುಳ್ಳವಳು ಶೂರ್ಪಣಖಿ. ಅವರಿಗದು ಇಷ್ಟ ಆಗಲಿಲ್ಲ. ಚಂದ್ರನಖಿ ಅಂತ ಬರೀತಾರೆ, ಅಂದರೆ ಯಾವ ಚಂದ್ರನಂತೆ ಉಗುರು ಉಳ್ಳವಳು ಅಂತ. ಅವರಿಗೆ ಅವಳು ಚಂದ ಇರಬಹುದು, ಅದು ಅವರ ಭಾವ. ಅವಳ ಮಗ ಶಂಭೂಕ, ಅವನನ್ನು ಲಕ್ಷ್ಮಣ ವಧೆ ಮಾಡ್ತಾನೆ. ಇಂಥ ಕಥೆಗಳನ್ನು ಕೊಡುವುದರಿಂದ ಪ್ರಾರಂಭ ಆದ ಒಂದು ಅಪಭ್ರಂಶ ಇದೆಯಲ್ಲ. ಇವತ್ತು ನೀವು ಯಾವುದೇ ಶಾಲೆ ಮಕ್ಕಳನ್ನು ಕೇಳಿ, ಕೃಷ್ಣ ಕೆಟ್ಟವ ಅಂತ ಹೇಳ್ತಾರ ಇಲ್ವಾ ನೋಡಿ. ಕೃಷ್ಣ ಮೋಸಗಾರ ಅಂತ ಹೇಳ್ತಾರೆ. ಕೃಷ್ಣ ಮೋಸದಿಂದ ಎಲ್ಲ ದುರ್ಯೋಧನಾದಿಗಳನ್ನು ಕೊಲ್ಲಿಸಿದ್ದು ಅಂತಲೇ ಮಾತಾಡ್ತಾರೆ. ಯಾಕೆ ಅಂದರೆ, ನಮ್ಮ ಪ್ರಾರಂಭದ ಪರಂಪರೆ ಇತರ ಪುಸ್ತಕಗಳನ್ನು ಓದಿಸಿದೆ, ಸತ್ಯವನ್ನು ಓದಿಸಲಿಲ್ಲ. ನಾನು ನಿಮಗೆ ಪ್ರಾಮಾಣಿಕವಾಗಿ ಹೇಳ್ತೇನೆ, ನಮ್ಮ ಯಾವ ಯೂನಿವರ್ಸಿಟಿಯ ಲೆಕ್ಚರರ್ಸು ಕೂಡ ನಮಗೆ ವಿಕ್ರಮಾರ್ಜುನ ವಿಜಯ ಮತ್ತು ಅದರ ವಿಮರ್ಶೆ ಓದಿ ಅಂದಿದ್ದಾರೆ, ಅಥವಾ ರನ್ನನ ಗದಾಯುದ್ಧ ಓದಿ ಅಂದಿದ್ದಾರೆ. ಅದನ್ನು ಕಂಪೇರ್ ಮಾಡಿ, ಮೂಲ ಜೊತೆಗೆ ಕಂಪೇರ್ ಮಾಡಿ ಮೂಲ ಓದಿ ಅಂತ ಒಬ್ಬರು ಹೇಳಲಿಲ್ಲ. ನಾನು ವಿತ್ ಡ್ಯೂ ರೆಸ್ಪೆಕ್ಟ್ ಹೇಳೋದು, ನಮಗೆ ಯಾರೂ ಹೇಳಲಿಲ್ಲ. ಆ ಮೂಲ ಓದಿಬಿಟ್ಟು ಇದರಲ್ಲಿ ಏನು ತಪ್ಪಿದೆ ನೋಡಿ ಅಂತ ಯಾರೂ ಹೇಳಲಿಲ್ಲ. ಇದು ಸರಿ ಅನ್ನಿಸ್ತದ, ಅದು ಸರಿ ಅನ್ನಿಸ್ತದ ಅಂತ ನೀವು ಪರೀಕ್ಷೆ ಮಾಡಿ ಅನ್ನಲಿಲ್ಲ. ಅಷ್ಟು ಪುರ್ಸೊತ್ತಿತ್ತೋ ಇಲ್ಲೋ ಬೇರೆ ಮಾತು. ಆದರೆ ಆ ಎಚ್ಚರ ಕೂಡ ಕೊಡಲಿಲ್ಲ ನಮಗೆ. ಇವತ್ತು ನಮಗೆ ಮೂಲ ಓದಿದ್ರಿಂದ, ಓಹೋ ಇವನಿಗೇನೆ ನಾನು ಪರೀಕ್ಷೆಗೆ ಬರೆದನಾ,
ಇವನ ಕಾವ್ಯವನ್ನು ಓದಿ ಪರೀಕ್ಷೆಗೆ ಬರದೆ ಮಾರ್ಕ್ಸ್ ತಗೊಂಡು ಅಯ್ಯೋ ದೇವರೇ ದೊಡ್ಡ ಪದವಿ ಅಂತ ತಿಳಿದ್ನ ಅಂತ ಇವತ್ತು ಚುಚ್ಚುತ್ತೆ, ದುಃಖವಾಗುತ್ತೆ. ಇಡೀ ಮಹಾಭಾರತದ ಜೀವಸತ್ವವಾದ ಕೃಷ್ಣ ಒಬ್ಬ ವಿಲನ್ ಆಗ್ತಾನೆ ಅಲ್ಲಿ. ನನಗೆ ಅವನು ವಿಲನ್ ಆಗೋದು ವಿಷಯ ಅಲ್ಲ, ನೀವು ಹೇಳುವ ಕಾರಣಗಳಿವೆ ಅಲ್ಲ, ಅದು ವ್ಯಾಸ ಭಾರತದ ಲಾಜಿಕ್ಕಿಗೆ ಎಷ್ಟು ವಿರುದ್ಧ ನೋಡಿಯೇ ಇಲ್ಲ ಇವರು. ತೊರವೆ ರಾಮಾಯಣ ಒಂದು ಮಾತ್ರ ನಮಗೆ ಸಿಕ್ಕುವುದು, ಅದು ಹೇಗಿದೆಯೋ ಹಾಗೆಯೇ ಬರೆದದ್ದು. ಯಾಕೆಂದರೆ ಅವನೇ ಹೇಳ್ಕೊಳ್ತಾನೆ ನರಹರಿ ಅಂತ, ಅವ ತನ್ನನ್ನು ತಾನೇ ಕುಮಾರ ವಾಲ್ಮೀಕಿ ಅಂತಾನೆ. ಓಕೆ, ಯಾಕೆಂದರೆ ಕೆಲವರಿಗೆ ಅದು ಬಂತು. ಬಹುಶಃ ಈ ಥರದ ಭಾರತ ಪರಂಪರೆ ಅಪಭ್ರಂಶಕ್ಕೆ ಒಳಗಾಗಿ ಕರ್ಣ ವಿಜೃಂಭಿಸಿ ನೋಡಿ, ಕರ್ಣ ವಿಜೃಂಭಣೆ ಎಷ್ಟಿದೆ ಅಂದರೆ ಇವತ್ತಿನ ಯಾವ ಹುಡುಗರನ್ನು ಕೇಳಿ ನೀವು, ಶಾಲೆ ಓದುವ, ಕಾಲೇಜ್ ಓದುವ ಅಥವಾ ಯೂನಿವರ್ಸಿಟಿ ಓದುವ ಯಾವ ಮಕ್ಕಳನ್ನು ಕೇಳಿ ಕರ್ಣ ಎಂಥ ನಾಯಕ ಅಂತ ಕೊಂಡಾಡ್ತಾರೆ. ನಿಮಗೆ ಪ್ರಾಮಾಣಿಕವಾಗಿ ಹೇಳ್ತೇನೆ, ನೀವು ಮೂಲ ಮಹಾಭಾರತ ಓದಿದರೆ ನಿಮಗೆ ಖಂಡಿತಕ್ಕೂ ಹೌದು ಕರ್ಣ ಒಳ್ಳೆಯವ ಆ ಭಾವವನ್ನು ಖಂಡಿತ ಕೊಡ್ತಾರೆ ವೇದವ್ಯಾಸರು. ನಮಗೆ ಎಲ್ಲೂ ಕೂಡ ಕೆಟ್ಟವ ಅನಿಸೋದಿಲ್ಲ. ಆದರೆ ಅಧರ್ಮದ ವಿಷಯಕ್ಕೆ ಬಂದಾಗ ಕರ್ಣ ಅಧರ್ಮ ಮಾಡಿಲ್ಲ ಅಂತ ಹೇಳಲಿಕ್ಕಾಗದ ಸಮರ್ಥನೆಗಳಿವೆ. ಅಲ್ಲಿ ಹೇಗೆ ಎಚ್ಚರಿಸ್ತಾರೆ ಅಂದರೆ, ಒಳ್ಳೆಯವನಾದ ಮಾತ್ರಕ್ಕೆ ನಿನಗೆ ಮುಕ್ತಿಯಾಗುವುದಿಲ್ಲ, ಒಳ್ಳೆಯವ ಧರ್ಮ ಕಾರ್ಯವನ್ನೂ ಮಾಡಿದಾಗ ಮುಕ್ತಿಯಾಗುತ್ತೆ. ಹಾಗೆ ನಮಗೆ ಕರ್ಣನ ಬಗ್ಗೆ ಒಂದು ಅಯ್ಯೋ ಪಾಪ ಅನಿಸಿಬಿಡುತ್ತೆ. ಒಳ್ಳೆಯವ್ರ ಜೊತೆಗಿರ್ಬೋದಿತ್ತು, ಒಳ್ಳೆ ಕೆಲಸ ಮಾಡಬಹುದಿತ್ತು, ಎಂಥ ಒಳ್ಳೆಯವ ಅಂತಲೇ ಅನಿಸುತ್ತೆ. ಬಹಳ ಒಳ್ಳೆಯ ಒಂದು ಘಟನೆ ಇದೆ. ಕೃಷ್ಣ ಅವನಿಗೆ ಹೋಗಿ ತಾಯಿಯ ರಹಸ್ಯ ಹೇಳಿದ ಅಂತ ಒಂದು ಘಟನೆ ಇದೆ. ನಿಮಗೆ ಗೊತ್ತಿದ್ದರೆ ಮೂಲ ಭಾರತದ ಪ್ರಕಾರ ಅದು ಕರ್ಣನಿಗೆ ಕೃಷ್ಣ ಹೇಳಿದ ಘಟನೆ ಅಲ್ಲ. ನಮ್ಮಲ್ಲಿ ಎಷ್ಟು ಅದನ್ನು ಕೃಷ್ಣನನ್ನು ಖಳನಾಯಕ ಮಾಡಲಾಗ್ತದೆ ಅಂದರೆ, ಕೃಷ್ಣ ಹೇಳಿದ್ದಲ್ಲ, ಅದು ಅವನಿಗೆ ಮೊದಲೇ ಗೊತ್ತಿತ್ತು. ಯಾಕೆಂದರೆ ಕರ್ಣನ ಹತ್ರ ಕೃಷ್ಣ ಹೋಗಿ ನಿನ್ನ ತಾಯಿ ಕುಂತಿ ಅಂತ ಹೇಳಲಿಕ್ಕೆ ಆರಂಭಿಸಿದ ತಕ್ಷಣ ಕರ್ಣ ಉತ್ತರ ಕೊಡ್ತಾನೆ, ನನಗದು ಗೊತ್ತು ಕೃಷ್ಣ. ಈ ಗೊತ್ತು ಕೃಷ್ಣ ಅನ್ನುವುದರಿಂದ ನಾವು ಮೂಲ ಹುಡುಕಬೇಕು, ಎಲ್ಲಿ ಗೊತ್ತಾಯಿತು. ಎಲ್ಲಿಯೂ ಸೂಚನೆ ಸಿಗೋದಿಲ್ಲ ಎಲ್ಲಿ ಗೊತ್ತಾಯಿತು ಅಂತ. ನಾನು ನನ್ನದೇ ಊಹೆಗಳನ್ನು ಮಾಡಿದ್ದೇನೆ, ಅದು ಈಗ ಸಂದರ್ಭ ಅಲ್ಲ. ಆದರೆ ಸ್ಪಷ್ಟವಾಗಿ ನಮಗೆ ದಾಖಲೆ ಸಿಗುತ್ತೆ. ಅವನಿಗೆ ಸೂರ್ಯ ಬಂದು ದಾನ ಕೇಳಿದ ನಂತರದಲ್ಲಿ, ಕೃಷ್ಣ ಸಂಧಾನಕ್ಕೆ ಬರುವ ಪೂರ್ವದಲ್ಲಿ ಒಂದು 6 ತಿಂಗಳ ಒಳಗಿನ ಅವಧಿಯಲ್ಲಿ ನನ್ನ ಪ್ರಕಾರ ಸೂರ್ಯ ಮುಖೇನವೇ ಗೊತ್ತಾಗಿದೆ, ಬೇರೆ ಯಾರಿಂದಲೂ ಅಲ್ಲ. ಇದು ಕರ್ಣನಿಗೆ ಗೊತ್ತಿದ್ದ ಸತ್ಯವನ್ನು ಎಚ್ಚರಿಸಿದ್ದು. ಕೇಳಲಿಲ್ಲ, ಹೇಳದೆ ಉಳಿದು ಬಿಟ್ಟ. ಹೇಳಿದ್ದರೆ ನಾನು ಆಚೆಗೆ ಹೋಗ್ತಿದ್ದೆ ಅನ್ನುವ ನಾಳೆ ಒಂದು ಅಪವಾದ ಉಳಿಬಾರ್ದು ಅನ್ನುವುದು ಮಾತ್ರ ಕೃಷ್ಣನಿಗಿದ್ದ ಭಾವ. ಇದನ್ನು ಹೇಳಿದರೆ ಅವ ಬರ್ತಿದ್ದ, ನೀನು ಯಾಕೆ ಹೇಳಲಿಲ್ಲ ಅಂತ ನಾಳೆ ಕರ್ಣನೋ ಕುಂತಿಯೋ ಕೇಳಬಾರ್ದು. ಈ ಪ್ರಯತ್ನ ಮಾಡಲಿಲ್ಲ ಅನ್ನುವುದು ಒಂದೂ ಉಳಿಸಬಾರ್ದು ಸಂಧಾನದ ವಿಷಯದಲ್ಲಿ. ಮತ್ತೊಂದು ಮಾತು ಬರುತ್ತೆ, ದುರ್ಯೋಧನ ಒಪ್ಪಿಯೇ ಇರುವುದಿಲ್ಲ. ಕರ್ಣನ ಹತ್ರ ಮಾತಾಡಿ ಬರುವಾಗ ದುರ್ಯೋಧನದ್ದು ಸಂಧಾನ ವಿಫಲ ಆಗಿರ್ತದೆ. ಕೊನೆಯ ಒಂದು ನಿರೀಕ್ಷೆ ಜನರಿಗೆ ಇರುವುದು, ಕರ್ಣ ಹೇಳಿದರೆ ಯುದ್ಧ ನಿಲ್ಲುತ್ತೆ ಅಂತ. ಅದನ್ನೂ ಪ್ರಯತ್ನಿಸಲಿಕ್ಕೋಸ್ಕರ ಕೃಷ್ಣ ಬಂದದ್ದು. ಆದರೆ ನಮಗೆ ಅವನನ್ನು ಎಷ್ಟು ಒಬ್ಬ ವಿಲನ್ನಾಗಿ ಅದರಲ್ಲಿ ಪ್ರತಿಪಾದಿಸಿದ್ದಾರೆ ಅಂತಂದರೆ, ಕೃಷ್ಣ ಎಂಥ ಕಠೋರಿ, ಎಂಥ ಹೊತ್ತಲ್ಲಿ ಬಂದು ಏನೋ ಹೇಳಿ ಮಂಡೆ ಕೆಡಿಸಿದ. ಅದಕ್ಕೆ ಅವನಿಗೆ ಮಾನಸಿಕ ಸಮತೋಲ ತಪ್ಪಿತು. ಕರ್ಣ ಪಾಪ ಒಳ್ಳೆ ಯುದ್ಧ ವೀರ, ಅವನಿಗೆ ಮಾನಸಿಕವಾಗಿ ವೀಕ್ ಮಾಡಿಬಿಟ್ಟ ಕೃಷ್ಣ ಅಲ್ಲ. ಅವನಿಗೆ ಮೊದಲೇ ಗೊತ್ತಿತ್ತು ತಾನು ಕುಂತಿ ಪುತ್ರ ಅಂತ. ಇನ್ನು ಇಂಥ ವೀಕ್ನೆಸ್ಗಳನ್ನೇ ಕೃಷ್ಣನ ವೀಕ್ನೆಸ್ ಅಂತ ಭಾವಿಸುವ ಅನೇಕ ಕಥೆಗಳನ್ನು ಮಾದರಿ ಮಾಡಿ ಕೊಡ್ತಾ ಇರುವ ಕಾಲಘಟ್ಟದಲ್ಲಿ, ಅದು ರನ್ನನು ಮಾಡಿದ ಬಿಡಿ. ಗದಾಯುದ್ಧಕ್ಕೆ ಬಂದಾಗ ಭೀಮಸೇನ ನಾಯಕ ಅಂತ ಹೇಳಿಕೊಂಡೇ ದುರ್ಯೋಧನನನ್ನು ಉದಾತ್ತ ಮಾಡುವುದು, ಕರ್ಣನನ್ನು ಬಹಳ ವೈಭವೀಕರಿಸುವುದು, ಇದನ್ನು ರನ್ನ ಕೂಡ ಮಾಡಿದ. ಆಗ ನೋಡಿ, ಇಂಥ ಪರಂಪರೆ ಬರುವಾಗ ಜೈಮಿನಿ ಭಾರತ ಬಂತು. ಅವನು ಹೆಚ್ಚು ಅಶ್ವಮೇಧ ಪರ್ವವನ್ನೇ ತೆಗೆದುಕೊಂಡು ಬರೆದಂಥವ ಲಕ್ಷ್ಮೀಶ. ಅದು ಜೈಮಿನಿ ಬರೆದಂತಹ ಮೂಲ ಸಂಸ್ಕೃತದ ಅನುವಾದ. ಅಲ್ಲಿ ಕೂಡ ಅವನು ಬಹುತೇಕ ಮೂಲವನ್ನೇ ಇಟ್ಕೊಂಡಿದ್ದಾನೆ, ತಾನೆಲ್ಲೂ ತನ್ನ ಕಾರ್ಬಾರು ಮಾಡಿಲ್ಲ ಲಕ್ಷ್ಮೀಶ. ಆದರೆ ಭಾರತ ಹೀಗೆ ಒಬ್ಬ ಪಂಪನಿಂದ ಒಬ್ಬ ರನ್ನನಿಂದ ಕೆಡುವ ಸಂದರ್ಭದಲ್ಲಿ ಸ್ವತಃ ಮತ್ತೆ ಒಬ್ಬ ವ್ಯಾಸ ಮಗುವಾಗಿ ಹುಟ್ಟಿದನೇನೋ ಅನ್ನುವ ಹಾಗೆ ಬರೆದವ ಕುಮಾರವ್ಯಾಸ. ಒಂದು ಕ್ಷಣ ಯೋಚನೆ ಮಾಡಿ, ಪಂಪ ಭಾರತ ಇವತ್ತು ಉಳಿದಿಲ್ಲ. ನಾನು ಹೇಳುವಾಗ ಬಹಳ
ನಿರ್ದಾಕ್ಷಿಣ್ಯವಾಗಿ ಹೇಳುತ್ತೇನೆ, ಉಳಿದಿಲ್ಲ. ನಾವು ಕೆಲವರು ಎಮ್ಮೆ ಮಾಡೋರು ಅವರು ಇವರು ಓದ್ತಿರ್ಬೋದು, ಸಾರ್ವಜನಿಕವಾಗಿ ಉಳಿದಿಲ್ಲ. ರನ್ನನ ಗದಾಯುದ್ಧ ಪಠ್ಯವಾಗಿ ಉಳಿದಿದೆ. ಕೆಲವು ಎಡಪಂಥೀಯರಿಗೆ ಅದೇ ಪಠ್ಯ ಮಾಡಬೇಕು. ಅದರ ಮೂಲಕವೇ ನಾವು ನಮ್ಮ ದೇವರನ್ನು ದೂಷಿಸುವ ಹಾಗೆ ಆಗಬೇಕು, ನಮ್ಮ ದೇವರು ಖಳನಾಯಕ ಆಗಬೇಕು. ಅಂಥವರೆಲ್ಲ ಹೈಸ್ಕೂಲ್ನಲ್ಲಿ ಕೂಡ ಪಂಪನ ಭಾಗ ಇಡ್ತಾರೆ. ಅಲ್ಲಿ ಮತ್ತೆ ಎತ್ತಿ ಕೊಡೋದು ಕರ್ಣನ ಒಳ್ಳೆಯ ಗುಣಗಳನ್ನು ಮತ್ತು ಕೃಷ್ಣನ ಅವಗುಣಗಳನ್ನು ಹೇಳುವ ಭಾಗವನ್ನೇ ಕೊಡೋದು. ಈಗಲೂ ಕೂಡ ನಾನು ನನ್ನ ಮಕ್ಕಳು ನನ್ನ ಜೊತೆಗೆ ಮಾತಾಡುವಾಗ ಹೇಳ್ತಾರೆ, ಹೀಗಿದ್ದಾನ ಕರ್ಣ, ಹೀಗಿದ್ದಾನ ಕೃಷ್ಣ ಅಂತ. ಅಂದರೆ ಇವೆಲ್ಲ ಉಳಿದಿರೋದು ಎಡಪಂಥೀಯ ವಿಚಾರಧಾರೆಗಳನ್ನು ಹೆಚ್ಚಿಸಬೇಕು ಅನ್ನುವ ಪಠ್ಯಪುಸ್ತಕಗಳಲ್ಲಿ ಮಾತ್ರ. ಆದರೆ ಕುಮಾರವ್ಯಾಸನ ಭಾರತವನ್ನು ನೀವು ಯಾರೂ ಪಠ್ಯದಲ್ಲೇ ಓದಬೇಕು ಅನ್ನುವ ಹಠ ಇಲ್ಲ. ಇವತ್ತಿಗೂ ಮನೆ ಮನೆಗಳಲ್ಲಿ ಓದ್ತಾರೆ. ಸತ್ಯ ಉಳೀತದೆ, ಅಸತ್ಯ ಒತ್ತಾಯಪೂರ್ವಕವಾಗಿ ಮತ್ತೆ ಮತ್ತೆ ಹೇಳಿಸಬೇಕಾಗುತ್ತೆ. ಹೇಳಿಸುವ ಕೆಲಸ ಬೇರೆ, ತಾವಾಗಿ ಹೇಳುವ ಕೆಲಸ ಬೇರೆ. ಕುಮಾರವ್ಯಾಸ ಭಾರತವನ್ನು ಯಾರೂ ಒತ್ತಾಯವಿಲ್ಲದೆ ತಾವಾಗಿ ಹೇಳ್ತಾರೆ. ಗಮಕಿಗಳು ಈಗಲೂ ಅದನ್ನು ಹಾಡ್ತಾರೆ. ರನ್ನನನ್ನು ಪಂಪನನ್ನು ಹಾಡಿ ಅರ್ಥ ಹೇಳುವ ಕಾರ್ಯಕ್ರಮ ಇಲ್ಲವಾಗಿದೆ. ನಾನು ಇನ್ನೂ ಒಂದು ಸೂಕ್ಷ್ಮ ಹೇಳ್ತೇನೆ. ಆರ್ಟ್ಸ್ ಸೆಕ್ಷನ್ ಈಗ ಕಾಲೇಜುಗಳಲ್ಲಿ ನಿಂತಿದೆ, ಬಹುತೇಕ ನಿಂತಿದೆ. ಈಗ ಕಲಾ ಪದವಿ ಇಲ್ಲ, ಆರ್ಟ್ಸ್ ಇಲ್ಲ. ಒಂದು ದೃಷ್ಟಿಯಿಂದ ಬಹಳ ಖೇದದ ವಿಷಯ, ಇನ್ನೊಂದು ದೃಷ್ಟಿಯಿಂದ ಬಹಳ ಸಂತೋಷದ ವಿಷಯ ಏನು ಗೊತ್ತಾ? ಆರ್ಟ್ಸ್ ಇಲ್ಲದೆ ಇರೋದ್ರಿಂದ ಈ ನಾಸ್ತಿಕತೆಯ ಪ್ರಚಾರ ಕಡಿಮೆಯಾಗಿದೆ. ಯಾಕೆಂದರೆ ಕಾಮರ್ಸ್ ಸೈನ್ಸ್ನಲ್ಲಿ ಎಲ್ಲೂ ಕೂಡ ನಾಸ್ತಿಕತೆಯ ಪ್ರಚಾರ ಇಲ್ಲ. ಅದರ ಬಗ್ಗೆ ಹೆಚ್ಚು ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ಅವರೊಂದು ಭಾಷೆ, ಅದರ ಪಠ್ಯ ಅಷ್ಟೇ ಓದ್ತಾರೆ. ಎಲ್ಲಿ ಈ ಆರ್ಟ್ಸ್ ಅನ್ನುವ MA ಕೋರ್ಸ್ ಬರುತ್ತೆ ನೋಡಿ, PhD, ಈ ಎಲ್ಲ ಶಾಲೆಯ ಮಾಸ್ಟ್ರುಗಳು, ನನ್ನ ಮಾಸ್ಟ್ರುಗಳನ್ನು ನಾನು ಗೌರವಿಸಿಕೊಂಡು ಹೇಳೋದು, ಎಲ್ಲ ಶಾಲೆಯ ಮಾಸ್ಟ್ರುಗಳು ಮೊದಲಿಗೆ ತಲೆಗೆ ತುಂಬುವುದೇ ಕೃಷ್ಣ ಏನು ದೊಡ್ಡವನಲ್ಲ ಬಿಡಿ, ಕರ್ಣ ಎಂಥ ದೊಡ್ಡ ನಾಯಕ, ಒಳ್ಳೆಯವ, ಅವನನ್ನು ಹಾಳು ಮಾಡಿದರು. ದುರ್ಯೋಧನ ಏನು ಕಮ್ಮಿ ಮಾಡಿದ್ದ, ಎಲ್ಲ ಬಿಡಿ. ರಾವಣ ಎಷ್ಟು ಒಳ್ಳೆಯವ. ಪಂಪ ರಾಮಾಯಣ ಬರೆದಂತಹ ನಾಗಚಂದ್ರ ರಾವಣನನ್ನು ಎಂಥ ಒಳ್ಳೆಯವ ಅಂದುಬಿಡ್ತಾನೆ. ನಾನು ಬಹಳ ಜನರಿಗೆ ಕೇಳೋದುಂಟು, ಪರಸ್ತ್ರೀಯನ್ನು ಅಪಹರಿಸಿಕೊಂಡು ಹೋಗುವ ರಾವಣ ನಿಮಗೆ ಒಳ್ಳೆಯವನಾದರೆ ನಿಮ್ಮ ಹೆಂಡತಿಯನ್ನು ಅಪಹರಿಸಿಕೊಂಡು ಹೋಗುವ ಒಬ್ಬ ಹುಡುಗನನ್ನು ನೀವು ಪೂಜೆ ಮಾಡಬೇಕು. ನಿಮ್ಮ ಮನೆಯ ಹೆಣ್ಣನ್ನು ಅಪಹರಿಸಿಕೊಂಡು ಹೋಗುವ ಹುಡುಗನನ್ನು ನೀವು ಪೂಜೆ ಮಾಡ್ತೀರಾದರೆ ರಾವಣ ದೊಡ್ಡವಾನ್ನಿ, ನಾನು ನಿಮ್ಮ ಜೊತೆಗಿದ್ದೇನೆ. ಯಾರಿಗೂ ಒಂದು ಸಣ್ಣ ಮೊನೆಯಷ್ಟು ಕೊಡದೆ ನಾನೇ ಇದರ ಹಕ್ಕುದಾರ ಅನ್ನುವ ಅಣ್ಣ ನಿಮಗೆ ಮಾದರಿ ಆಗಬಹುದಾದರೆ ನೀವು ದುರ್ಯೋಧನನನ್ನು ಪೂಜಿಸಬಹುದು. ಈ ಮಾತಿಗೆ ಅನೇಕ ಕೆಡುಕಿನ ಉದಾಹರಣೆಗಳು, ಸಮರ್ಥನೆಗಳನ್ನು ವ್ಯಾಸರು ಕೊಡ್ತಾರೆ, ವಾಲ್ಮೀಕಿಗಳು ಕೊಡ್ತಾರೆ. ನನಗೆ ಆಶ್ಚರ್ಯ ಆಗೋದು, ಆಧುನಿಕ ಕಾವ್ಯ ಪರಂಪರೆಯವರೆಗೆ ಮೊನ್ನೆನ ಮೊಯ್ಲಿಯವರು ಬರೆದ ರಾಮಾಯಣ ಮಹಾನ್ವೇಷಣಂವರೆಗೆ ಈಗ ರಾಮಾಯಣದ ಕಥೆ ಬಂದರೆ ಅವರು ಮೂಲಕ್ಕೆ ಹೆಚ್ಚು ತೊಂದರೆ ಮಾಡಲಿಲ್ಲ. ಮೂಲದ ಕಥೆಯನ್ನೇ ಸ್ವಲ್ಪ ಜಾನಪದೀಯ ಅಂಶ, ಕುವೆಂಪು ಅವರ ರಾಮನ ಉದಾತ್ತ ಗುಣ ಇವುಗಳನ್ನೆಲ್ಲ ಇಟ್ಕೊಂಡೇ ಮಾಡಿದ್ದಾರೆ. ಅಲ್ಲದೆ ಹೋದರೆ ಬಹಳ ಜನ ಮಾಡಿದ್ದು ನಮ್ಮ ರಾಮನನ್ನು, ನಮ್ಮ ಕೃಷ್ಣನನ್ನು ಕೆಡಿಸಿ ಅವರು ಲಾಯಕ್ಕಲ್ಲ, ಅವರಕ್ಕಿಂತ ನಮ್ಮ ನಾಯಕ ಲಾಯಕ್ಕು ಅನ್ನುವ ಅವರ ದೊರೆಯನ್ನು, ಅವರು ಹೇಳುವ ಅರ್ಜುನ ಅಥವಾ ಅವರು ಹೇಳುವ ದುರ್ಯೋಧನನನ್ನು ಕೊಂಡಾಡಬೇಕು ಅಂತ ನಮಗೆ ಪಾಠ ಮಾಡಿ, ಆ ರಾವಣ, ಪಂಪನ ರಾವಣ ಎಷ್ಟು ಒಳ್ಳೆಯವ ಅಂದರೆ, ನಳಕೂಬರನ ಹೆಂಡತಿ ರಂಭೆ ಶಾಪ ಕೊಡುವುದು ನಿಮಗೆ ಗೊತ್ತು, ಮೂಲ ರಾಮಾಯಣದಲ್ಲಿದೆ. ಆದರೆ ಇಲ್ಲಿ ನಳಕೂಬರನ ಹೆಂಡತಿ ರಂಭೆ ಶಾಪ ಕೊಡುವುದಿಲ್ಲ. ಯಾಕೆ ಅಂದರೆ ಆ ರಂಭೆಗೆ ಇವನು ಬುದ್ಧಿವಾದ ಹೇಳ್ತಾನೆ, ಪರಪುರುಷರನ್ನು ನೀನು ಅಪೇಕ್ಷಿಸಿ ಬರಬಾರ್ದು. ಯಾಕೆಂದರೆ ಅಲ್ಲಿ ರಂಭೆ ಇವನನ್ನು ಅಪೇಕ್ಷಿಸಿ ಬರ್ತಾಳೆ. ನೀನು ಪರಪುರುಷನನ್ನು ಅಪೇಕ್ಷಿಸಿ ಬರಬಾರ್ದು, ಇದು ಒಳ್ಳೆಯದಲ್ಲ, ನಿನ್ನ ಗಂಡ ನಳಕೂಬರ. ಮತ್ತು ಅವಳನ್ನು ಒಂದು ವಿದ್ಯೆಗಾಗಿ ಕರೆಯೋದವನು, ವಿದ್ಯಾ ಉಪದೇಶ ಮಾಡಿದವಳು ನೀನು, ಹಾಗಾಗಿ ವಿದ್ಯೋಪದೇಶ ಮಾಡಿದವರು ಗುರುವಿಗೆ ಸಮಾನ. ನಾನು ನಿನ್ನನ್ನು ಗುರು ಅಂತ ನೋಡ್ತೇನೆ, ನೀನು ನಿನ್ನ ಗಂಡನನ್ನು ಸೇರು ಅಂತ ರಾವಣ ಕಳುಹಿಸುವುದು. ಹಾಗಾದರೆ ಸೀತೆ ವಿಷಯದಲ್ಲಿ ಯಾಕಪ್ಪ ಕೆಟ್ಟ? ಅದಕ್ಕೆ ಏನು ಅವರ ಆಧಾರ ಅಥವಾ ಸಮರ್ಥನೆ ಅಂದರೆ, ಮಹಾ ಅಬ್ಧಿಯುಂ ವರ್ಮೆ ಮರ್ಯಾದೆಯಂ ದಾಂಟದೆ ಅಂತ. ಒಂದೊಂದು ಸಮುದ್ರ ಕೂಡ ಕೆಲವು ಕಾಲದಲ್ಲಿ ತನ್ನ ಗಡಿಯನ್ನು ದಾಟುತ್ತಲ್ಲ, ಹಾಗೊಂದು ಅಚಾನಕ್ ಆಯಿತು ಪಾಪ. ರಾವಣ ಒಳ್ಳೆಯವ, ಒಂದೋ ಒಂದು ಕಾಲಕ್ಕೆ ಸಮುದ್ರ ಕೆಡುತ್ತಲ್ಲ, ಇರೋ ಪ್ರವಾಹ ಬಂದಾಗ ಅದು ಸುನಾಮಿ ಆಗುತ್ತಲ್ಲ,
ಶತಮಾನಗಳಿಗೊಮ್ಮೆ ಆಗುತ್ತೆ. ಹಾಗೊಂದು ಸರಿ ಕೆಟ್ಟ, ಆದರೆ ಕೆಡಲಿಲ್ಲ. ಅವನು ಸೀತೆಯನ್ನು ಕೊನೆಗೆ ರಾಮನಿಗೆ ಒಪ್ಪಿಸಬೇಕು ಅಂತಲೇ ತೀರ್ಮಾನ ಮಾಡ್ತಾನೆ ಈ ಪಂಪನ ಪ್ರಕಾರ. ಹೀಗೆಲ್ಲ ಬರೆಯುವುದರ ಮೂಲಕ ನಮ್ಮ ಕಾವ್ಯದಲ್ಲಿ ವಾಲ್ಮೀಕಿಗಳು, ನಾನು ಅದಕ್ಕೆ ಹೇಳಿದ್ದು ಅವರದ್ದು ದರ್ಶನ, ವಾಲ್ಮೀಕಿಗಳು ಕಂಡದ್ದನ್ನು ಬರೆದದ್ದು, ಕಂಡದ್ದನ್ನು ಬರೆದದ್ದಲ್ಲ, ತಾನು ಕಾಣಿಕೆಯಾಗಿ ಕಂಡ ದರ್ಶನವನ್ನು ಬರೆದದ್ದು. ಅವರಿಗೆ ಕಣ್ಣ ಮುಂದೆ ಕಾಣಿಸಿದ್ದು ಬ್ರಹ್ಮ, ಆ ಬ್ರಹ್ಮ ಮತ್ತು ನಾರದರ ಸೂಚನೆಯ ಮೇಲೆ ರಚಿಸಿದ್ದೇನೆ ಅಂತ ಇಲ್ಲಿ ಒಂದೇ ಒಂದು ಮಾತು ಸತ್ಯ ಬಿಟ್ಟು ಇನ್ನೊಂದಿಲ್ಲ ಅಂತ ಮೊದಲೇ ಘೋಷಿಸಿದ ಕಾವ್ಯ. ಅಂಥದ್ದನ್ನು ಹೀಗೆ ಅಪಭ್ರಂಶಗೊಳಿಸಿ ನಮಗೆ ಪರಿಪಾಠ ಮಾಡಿ, ರಾವಣ ಒಳ್ಳೆಯವ, ರಾವಣನ ದಾರಿ ಮಾದರಿ, ಒಬ್ಬ ಹನುಮಂತ ಬ್ರಹ್ಮಚಾರಿ ಅಲ್ಲ. ಕುಮುದೇಂದು ರಾಮಾಯಣದಲ್ಲಿ ಕುಮುದೇಂದು ಮುನಿಯ ಪ್ರಕಾರ ಹನುಮಂತ ಬ್ರಹ್ಮಚಾರಿ ಅಲ್ಲ. ಅಷ್ಟೇ ಹೇಳಿದರೆ ತೊಂದರೆ ಇಲ್ಲ ಸ್ವಾಮಿ, ಮದುವೆ ಆಗಿದ್ದಾನೆ ಅಂತ. ಹನುಮಂತ ಲಂಕೆಗೆ ಹೋಗಿ ಮಲಗಿದ್ದ ಯಾವುದೋ ವೇಷದಲ್ಲಿದ್ದ ಹೆಣ್ಣುಮಕ್ಕಳನ್ನು ನೋಡ್ತಾನಲ್ವಾ. ನಿಮಗೆ ಗೊತ್ತು ಮೂಲ ರಾಮಾಯಣ ಹೇಗಿದೆ ಅಂತ. ಯಾವ ಅವಸ್ಥೆಯಲ್ಲಿ ಬಿದ್ದುಕೊಂಡಿದ್ದಾರೆ ಹೆಣ್ಮಕ್ಳು. ಮೊಲೆ ಕಾಣುತ್ತೆ, ತೊಡೆ ಕಾಣುತ್ತೆ, ತುಟಿ ಮೇಲೆ ಇನ್ನೂ ಹರಿತಾ ಇರುವ ಅವರ ಕುಡಿಯುವ ರಸ ಇದೆ, ಏನೇನೋ ಅಂಥ ಹೆಣ್ಮಕ್ಕಳನ್ನೆಲ್ಲ ನೋಡಿ ಹನುಮಂತ ಒದ್ದಾಡ್ತಾನೆ ಕೊನೆಯಲ್ಲಿ ಮೂಲ ರಾಮಾಯಣದಲ್ಲಿ. ನಾನು ತಪ್ಪು ಮಾಡಿದೆನಾ, ನನ್ನ ಬ್ರಹ್ಮಚರ್ಯ ತಪ್ಪಿತಾ? ಆಗ ಅವನೇ ಹೇಳ್ಕೊಳ್ತಾನೆ, ನಾನು ಒಬ್ಬರನ್ನೂ ಕೂಡ ದೈಹಿಕವಾಗಿ ನೋಡಿಲ್ಲ, ನಾನು ನೋಡಿದ್ದು ನನ್ನ ತಾಯಿಯ ಇವಳು ನನ್ನ ತಾಯಿಯ ಅಂತ. ನಾನು ಸೀತೆಯನ್ನು ಹುಡುಕುವ ಭಾವದಲ್ಲಿ ನೋಡಿದ್ದೇನೆ, ಮನಸ್ಸಿನಲ್ಲಿ ಒಂದೇ ಒಂದು ಮೈಲಿಗೆ ಇರಲಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ವಾಲ್ಮೀಕಿಗಳು ವಿಶದೀಕರಿಸ್ತಾರೆ. ಅಂಥ ಹನುಮಂತನನ್ನು ಕುಮುದೇಂದು ರಾಮಾಯಣ ಒಬ್ಬ ಜೈನ ಮುನಿ ಬರೆದು ಅವನು ಹೇಳ್ತಾನೆ, ಪ್ರತಿ ಹೆಣ್ಣು ಮಕ್ಕಳನ್ನು ಸೂಳೆ ಮನೆಯ ಸೂಳೆಯರನ್ನು ನೋಡಿದ ಹಾಗೆ ಎಂಜಾಯ್ ಮಾಡಿದ ಅಂತ ಬರೀತಾರೆ. ಇಂಥದ್ದನ್ನು ನಾವು ಇಷ್ಟು ದಿವಸ ಸಹಿಸಿಕೊಂಡಿದ್ದೇವಲ್ಲ, ನಮ್ಮ ಧರ್ಮ ಎಷ್ಟು ಗಟ್ಟಿ ಅಂತ ನಾನು ಭಾವಿಸೋದು. ನೀವು ಬೇಕಾದ್ದು ಬರೀರಿ, ನಮಗೆ ಹನುಮಂತ ದೇವರು. ನೀವು ಬೇಕಾದ್ದು ಬರೀರಿ, ನಮಗೆ ಕೃಷ್ಣ ದೇವರು. ನೀವು ಹೇಗೆ ಬೇಕಾದರೂ ಹೇಳಿ, ನಾವು ರಾಮನನ್ನು ಪೂಜಿಸ್ತೇವೆ ಅನ್ನುವ ಗಟ್ಟಿತನದ ಭಕ್ತಿ ಇದೆಯಲ್ಲ, ಈ ಆಚಲ್ಯವನ್ನು, ಈ ಅಚಲತ್ವವನ್ನು, ನಮ್ಮ ಒಳಗೆ ಕೂತಿರುವಂತಹ ದೃಢತ್ವವನ್ನು ಕಸಿದುಕೊಳ್ಳಲಾಗದ ಹಾಗೆ ನಾವು ಗಟ್ಟಿಯಾಗಿ ಉಳಿದಿದ್ದರೆ ನಾವೆಲ್ಲೋ ಒಂದು ಕಾಲಕ್ಕೆ ರಾಮನಿಗೆ ಕನೆಕ್ಟೆಡ್, ನಾವೆಲ್ಲೋ ಒಂದು ಕಾಲಕ್ಕೆ ದ್ವಾಪರದ ಕೃಷ್ಣನ ಕಾಲದವರು. ನಮಗೆ ಎಲ್ಲಿಯೋ ಒಂದು ಆಳದಲ್ಲಿ ಅದು ವ್ಯಾಸರ ವಾಲ್ಮೀಕಿಗಳ ಆದೇಶ ಮಾತ್ರವಲ್ಲ, ನಮ್ಮ ಆಂತರ್ಯದ ಭಕ್ತಿಯ ಸ್ವರೂಪವಾಗಿ ಭಗವಂತನ ತತ್ವವಾಗಿ ಅವರಿದ್ದಾರೆ. ಆದ್ದರಿಂದಲೇ ನೀವು ಹೊರಗಿನ ದಾಳಿ ಹೇಳ್ತೀರಿ, ಹೊರಗಿನ ದಾಳಿ ಆದರೂ ಕೂಡ ಫಿಸಿಕಲ್ ಫಿಟ್ನೆಸ್ಸಿನಿಂದ ಡಿಸೈಡ್ ಆಗಿಬಿಡುತ್ತೆ. ಆದರೆ ಮಾನಸಿಕ ದಾಳಿ, ಬೌದ್ಧಿಕ ದಾಳಿ ಇದೆಯಲ್ಲ, ಅದು ಭಯಾನಕವಾದದ್ದು. ಮಾನಸಿಕ ಮತ್ತು ಬೌದ್ಧಿಕ ದಾಳಿ ಇದೆಯಲ್ಲ, ಅದು ಯಾವುದೇ ಆಯುಧಗಳನ್ನು ಉಪಯೋಗ ಮಾಡದೆ ನಿಮ್ಮ ಮೇಲೆ ಮಾಡುವ ಪರಿಣಾಮ ನಮ್ಮ ಮಕ್ಕಳ ಮೇಲೆ. ನನ್ನ ಜೊತೆಗೆ ಇರುವ ನನ್ನ ಅತ್ಯಂತ ನಿಕಟ ಸ್ನೇಹಿತೆಯ ಮಗಳು, ಕೃಷ್ಣ ಹಾಗೆ ಮಾಡಿದ್ದಾನೆ ತಪ್ಪಲ್ಲೋ, ಕೃಷ್ಣ ಹೀಗೆ ಮಾಡಿದ್ದಾನೆ ತಪ್ಪಲ್ಲೋ. ನಾನೀಗ ಎಲ್ಲರಿಗೂ ಕೂಡ ಉತ್ತರ ಕೊಡುವಾಗ ಒಂದೇ ಮಾತು ಹೇಳೋದು, ನೀನು ಮೊದಲು ಮೂಲ ಪೂರ್ತಿ ಓದಿ ಬಾ, ಆಮೇಲೆ ಮಾತಾಡೋಣ ಅಂತ. ಯಾಕಂದ್ರೆ ಓದಲ್ಲ ನಾವು. ನನ್ನನ್ನು ಸೇರಿಸಿ ಹೇಳೋದು, ನಾನು ನನ್ನ 50ರ ನಂತರ ಓದಲಿಕ್ಕೆ ಕೂತವಳು. ಆದರೆ ಪುಣ್ಯವಶಾತ್ ನಾನು ನನ್ನ ಯೂನಿವರ್ಸಿಟಿಯಲ್ಲಿ ಹೇಳಿದವರ ಮಾತನ್ನು ಸತ್ಯ ಇರಲಿಕ್ಕಿಲ್ಲ ಅಂತ ಅನುಮಾನ ಪಟ್ಟದ್ರಿಂದ ನಾನಿವತ್ತು ಮೂಲ ಓದಿದೆ. ಮೂಲ ಓದದ ಹಾಗೆ, ಮೂಲವೇ ವೇಸ್ಟ್, ಮೂಲದಲ್ಲಿರುವುದು ಮೋಸ, ಇವರು ಹೇಳಿದ್ದು ಸತ್ಯ ಅನ್ನುವ ಒಂದು ಮಾದರಿಯನ್ನು ಜನಕ್ಕೆ ಕೊಡ್ತಾ ನಮ್ಮನ್ನು ಅಪಭ್ರಂಶಗೊಳಿಸಿ, ನಮ್ಮ ಬೌದ್ಧಿಕ ದಾಳಿಯನ್ನು ಮಾಡಿ, ನಮ್ಮ ಬುದ್ಧಿಯನ್ನು ಚಂಚಲ ಮಾಡಿ, ಭಗವದ್ಗೀತೆಯೇ ಇಲ್ಲ, ಯಾರ ಮಹಾಭಾರತದಲ್ಲೂ ಇಲ್ಲ. ಯಾಕೆಂದರೆ ಭಗವದ್ಗೀತೆಯೇ ಸುಳ್ಳು ಅನ್ನುವ ಪ್ರಚಾರ, ಅದು ಆ ಬಳಿಕ ಪ್ರಕ್ಷೇಪ, ಅದು ಯಾರೋ ಸೇರಿಸಿದ್ದು. ಈ ಮಾತನ್ನು ಸ್ವತಃ ಅನೇಕ ಸಂಸ್ಕೃತ ವಿದ್ವಾಂಸರು ಹೇಳ್ತಾರೆ. ನೋಡಿ, ವೇದವ್ಯಾಸರು ಭಗವದ್ಗೀತೆಯನ್ನು ಕೊಡ್ತಾರೆ ಅಂದರೆ ಅದು ಸೇರಿಸಿದ್ದು ಅಂತ ಹೇಳುವವರಿಗೆ ವೇದವ್ಯಾಸರು ಏನು ಅಂತ ಅರ್ಥ ಮಾಡಿಕೊಳ್ಳುವ ಕಣ್ಣುಗಳಿಲ್ಲ ಅಂತ ನಾನು ಭಾವಿಸೋದು. ಏಕೆಂದರೆ ವೇದವ್ಯಾಸರಂಥವರಿಗೆ ಯಾವುದನ್ನು ಕಟ್ಟಿಕೊಟ್ಟು ಏನೂ ಆಗಲಿಕ್ಕಿಲ್ಲ. ತುಂಡು ಬಟ್ಟೆ ಉಟ್ಟುಕೊಂಡು ಕೌಪೀನದಲ್ಲಿ ಇರತಕ್ಕಂತಹ ಒಬ್ಬ ಋಷಿಗೆ ನಿಮಗೆ ಸುಳ್ಳು ಹೇಳಿ ಏನು ಸಂಪಾದನೆ ಮಾಡಲಿಕ್ಕಿದೆ? ನಮ್ಮ ಜನಾಂಗದ, ನಮ್ಮ ಸಾಹಿತಿಗಳಿಗೆ ಸುಳ್ಳು ಹೇಳಿ ಸಂಪಾದನೆ ಮಾಡಲಿಕ್ಕಿದೆ. ಸುಳ್ಳು ಹೇಳಿ ಹೆಸರು, ಸುಳ್ಳು ಹೇಳಿ ಪ್ರಶಸ್ತಿ, ಸುಳ್ಳು ಹೇಳಿ ಯಾವುದೋ ಜನಮನ್ನಣೆ, ಇವುಗಳನ್ನು ಗಳಿಸಲಿಕ್ಕಿದೆ. ಆದರೆ ಯಾವ ವೇದವ್ಯಾಸರಿಗೂ ಕೂಡ ಅಂತ ಯಾವ ಹಸಿವಿಲ್ಲ. ಯಾವ ವಾಲ್ಮೀಕಿಗಳಿಗೂ ಕೂಡ ಯಾರೋ ಒಬ್ಬ ಪಂಪನ ಹಾಗೆ ಮೇಲೊಬ್ಬ ಬರಿ ಅಂತ ಹೇಳುವ ಅರಿಕೇಸರಿ ಇರಲಿಲ್ಲ.
ನೀನು ರಚಿಸು ಅಂತ ಹೇಳುವ ಸತ್ಯಾಶ್ರಯನ ರಕ್ಷಣೆಯಲ್ಲಿ ವಾಲ್ಮೀಕಿಗಳಿರಲಿಲ್ಲ. ಕಾಡಿನಲ್ಲಿ ಆಶ್ರಮವಾಸಿಗಳು ತಮ್ಮ ತಪಸ್ಸು ಮಾಡಿದ್ದು ಹುತ್ತದ ಒಳಗೆ. ಆ ಹುತ್ತದ ಒಳಗೆ ತನಗೆ ಕಂಡ ಸತ್ಯಕ್ಕೆ ಹೊರಗೆ ಬರುವಾಗ ಬ್ರಹ್ಮದರ್ಶನವಾಗ್ತದೆ. ಆಗ ಕಾಣಿಸಿದ ಕಾಣಿಕೆಯನ್ನು ಸಾಮಾನ್ಯ ಜೀವನದ ಸಾಹಿತ್ಯ ವಲಯಕ್ಕೆ ಬಂದರೆ ಆಗಲೇ ನಾನು ಹೇಳಿದ ಮಾತು, ದೇವುಡು ಅವರು ಹೇಳಿದ ಹಾಗೆ ಅಥವಾ ಅರಬಿಂದೋ ಅವರು ಹೇಳಿದ ಹಾಗೆ, ನಿಜವಾದ ಸತ್ಯವನ್ನು ಮರೆತು ಸುಳ್ಳನ್ನೇ ಸಾಹಿತ್ಯ ಅಂತ ನಂಬುವ ಆಧುನಿಕ ಕಾವ್ಯಗಳನ್ನೇ ನಮ್ಮ ಮಾದರಿ ಮಾಡಿಕೊಂಡು, ಹಳೆಯ ಪ್ರಾಚೀನ ಕಾವ್ಯಗಳು ಗೊಡ್ಡು ಸಂಪ್ರದಾಯ ನಮಗೆ ಮಾದರಿಗಳಲ್ಲ, ಅದು ಮೌಢ್ಯವನ್ನು ಹೆಚ್ಚಿಸ್ತದೆ ಅನ್ನುವ ಪರಿಪಾಠವನ್ನು ಈಗ ಬೆಳೆಸ್ತಾ ಇರುವ ಎಲ್ಲ ಕೆಟ್ಟ ವಿಚಾರಧಾರೆಗಳ ಪರಿಣಾಮವೇ ಇವತ್ತು ನಮ್ಮಲ್ಲಿ ಯಾರಿಗೂ, ಸ್ವತಃ ತಂದೆ ತಾಯಂದರಿಗೆ ನಾನು ಹೇಳೋದು, ಕಳೆದ 800 ವರ್ಷಗಳಿಂದ ನಮ್ಮಲ್ಲಿ ಯಾರಿಗೂ ಕೂಡ ರಾಮಾಯಣ ಮಹಾಭಾರತ ಓದುವ ಪರಿಪಾಠ ಹೋಗಿದೆ. ಆ 800 ವರ್ಷಗಳ ಲಾಸನ್ನು ನಾವೀಗ ಮತ್ತೆ ರೀಕಲೆಕ್ಟ್ ಮಾಡಬೇಕಾಗಿದೆ. ಒಳ್ಳೆಯದಾಯಿತು MA ಹೋದದ್ದು, ಒಳ್ಳೆಯದಾಯಿತು ಆರ್ಟ್ಸ್ ಪದ್ಧತಿ ಹೋದದ್ದು. ಆದರೆ ನೆನಪಿಟ್ಟುಕೊಳ್ಳಿ, ಪಂಪನನ್ನು ಸಿನಿಮಾ ಮಾಡಿ ಮತ್ತೆ ಜನರ ಮುಂದೆ ಬಿಡುವ ಹುನ್ನಾರ, ಪಂಪನ ಮೂಲಕ ಹೇಳಬೇಕಾದ ಕೃಷ್ಣ ಖಳನಾಯಕತ್ವವನ್ನು ಜನರಿಗೆ ತಲುಪಿಸಬೇಕು ಅನ್ನುವ ಪ್ರಚಾರದ ಮಾಧ್ಯಮ ಅದು ಇನ್ನೂ ಕೂಡ ಎಚ್ಚರವಾಗಿದೆ. ಅದೆಲ್ಲದರ ಮಧ್ಯೆ ನಾವು ಸತ್ಯ ಯಾವುದು ಅಂತ ಸತ್ಯ ಓದಿ ಆ ಬಳಿಕ ಇತರ ಪುಸ್ತಕ ಓದಿ ಅನ್ನುವ ನಿಜ ಸತ್ಯದ ಕಡೆಗೆ ಮುಖ ಮಾಡದೇ ಇದ್ದರೆ, ನಿಮ್ಮ ಯಾವುದೇ ಪುಸ್ತಕವನ್ನು, ನೀವೇ ಬರೆದ ಒಂದು ಪುಸ್ತಕವನ್ನು ನಾನು ಪುಟ ಓದದೆ ಇಲ್ಲಿ ಬಂದು ನಿಂತು ನಾನೇನಾದರೂ ವಿಮರ್ಶಿಸಿದರೆ ನೀವು ಕೇಳ್ತೀರಾ ಇಲ್ಲೋ, ಆ ಪುಸ್ತಕದಲ್ಲಿ ಹಾಗೆ ಇಲ್ಲೇ ಇಲ್ಲ, ನೀವು ಹೇಗೆ ಹೇಳಿದ್ರಿ ಅಂತ ಕೇಳಿ ಸ್ವಾಮಿ. ಒಬ್ಬ ಪ್ರಕಾಶ್ ರಾಜ್ ಅಂತವರು ಅಲ್ಲೆಲ್ಲೋ ನಿಂತು ಮಾತಾಡ್ತಾರೆ, ಸಿನಿಮಾ ವಲಯದವರು, ರಾಮಾಯಣದ ಬಗ್ಗೆ ಇಡೀ ದಕ್ಷಿಣ ಮತ್ತು ಉತ್ತರ ಭೇದ ಕಲ್ಪಿಸ್ತಾರೆ. ಎಲ್ಲಿಯೂ ಇಲ್ಲ. ರಾಮಾಯಣವಾಗಲಿ ಮಹಾಭಾರತವಾಗಲಿ ಆರ್ಯ ಅನ್ನುವ ಶಬ್ದವನ್ನು ಬಳಸುವುದು ಶ್ರೇಷ್ಠ, ದೊಡ್ಡವ, ಹಿರಿಯ ಅನ್ನುವ ಅರ್ಥದಲ್ಲಿ. ಅದು ಇಲ್ಲಿಯ ಆರ್ಯನು, ಇಲ್ಲಿಯ ದೊಡ್ಡವನಿಗೂ ಇರುವ ಶಬ್ದ. ಅದು ಉತ್ತರದ ಹಿರಿಯ ಅಲ್ಲ. ನನಗಿಂತ ದೊಡ್ಡವ ಆರ್ಯ, ನನಗಿಂತ ಶ್ರೇಷ್ಠನಾದವ ಆರ್ಯ, ನನ್ನ ಅಣ್ಣ ಆರ್ಯ, ಹೊರತು ಅಲ್ಲಿ ಆರ್ಯ ಮತ್ತು ದ್ರಾವಿಡ ಅಂತ ವಿಭಾಗ ಎಲ್ಲಿಯೂ ಇಲ್ಲ. ಈ ದ್ರಾವಿಡ ಆರ್ಯ ಭೇದವನ್ನು ಕಲ್ಪಿಸಿದ್ದೇ ನಮ್ಮ ಯೂನಿವರ್ಸಿಟಿಗಳು. ನಮ್ಮ ದೇಶದ ಎಲ್ಲ ವಿಭಾಗೀಕರಣ ಮಾಡಿ ಒಡೆದು ಆಳಿ ನಮ್ಮನ್ನು ಕೆಟ್ಟ ಪದ್ಧತಿಯ ಕಡೆಗೆ ದೂಡ್ತಾ ಇರುವವರೆಲ್ಲರೂ ಕೂಡ ಅವರಿಗೆ ಮೂಲಸತ್ವದ ಒಂದು ಅಖಂಡತ್ವದ ಕಲ್ಪನೆ ಇಲ್ಲದ್ದಕ್ಕೆ ಅವರು ಅಖಂಡತ್ವವನ್ನು ಪ್ರತಿನಿಧಿಸುವ ಭಗವಂತನನ್ನು ಗೌರವಿಸುವುದಿಲ್ಲ. ಯಾವುದೋ ದೇಶದ ದೊರೆಗಳೇ ನಾಯಕರಾಗ್ತಾರೆ. ಹಾಗಾಗಿ ಅವರಿಗೆ ಕೃಷ್ಣನಿಗಿಂತ ಅರ್ಜುನ ದೊಡ್ಡವನಾಗ್ತಾನೆ, ಅವರಿಗೆ ದುರ್ಯೋಧನ ಕರ್ಣಾದಿಗಳು ದೊಡ್ಡವರಾಗ್ತಾರೆ, ಅವರಿಗೆ ಭೀಮ, ಅವನ ಹೆಸರಿನಲ್ಲಿ ಕಾವ್ಯ ಬರೆದರೂ ಕೂಡ ಭೀಮ ಸಾಮಾನ್ಯನಾಗಿ ದುರ್ಯೋಧನನೇ ದೊಡ್ಡವನಾಗುವುದು ಸಂತೋಷ ಕೊಡ್ತದೆ. ಇಂಥ ಮೋಸಗಳನ್ನು ನಾವು ಎಲ್ಲಿವರೆಗೆ ಸಹಿಸಿಕೊಳ್ತೇವೆ ಅಂದರೆ, ನಾವು ಮೂಲವನ್ನು ಓದದೆ ಇರುವವರೆಗೆ ಸಹಿಸಿಕೊಳ್ತೇವೆ. ಮೂಲ ಓದಿದಾಗ ನಮಗೆ ಕಣ್ಣು ತೆರೆಯುತ್ತದೆ. ಕಣ್ಣು ತೆರೆಯುವುದಕ್ಕೆ ಇನ್ಯಾರೋ ಬಂದು ಲೈಟ್ ಹಾಕಬೇಕು ಅಂತ ಕಾಯಬಾರದು. ನಾವು ಸ್ಪಷ್ಟವಾಗಿ ಕತ್ತಲ ಕೋಣೆಯಲ್ಲಿ ಕುರುಡು ದೀಪ ಇಟ್ಟುಕೊಂಡಾದರೂ ಸರಿ ರಾಮಾಯಣ ಓದಬೇಕು, ಮಹಾಭಾರತ ಓದಬೇಕು. ಎಲ್ಲವೂ ಕೂಡ ಇವತ್ತು ನಮಗೆ ಕನ್ನಡದಲ್ಲಿ ಲಭ್ಯವಿದೆ. ಸುಂದರವಾದ ಅನುವಾದಗಳು ಸಿಗ್ತವೆ. ನಿಮಗೆ ಬೇಕಾದ ಭಾಷೆಗಳಲ್ಲಿ ಲಭ್ಯವಿದೆ. ಹಿಂದಿ ಇದೆ, ಮರಾಠಿ ಇದೆ, ಸಂಸ್ಕೃತ ಬಲ್ಲವರಿಗಂತೂ ಇದ್ದೇ ಇದೆ. ಇಷ್ಟೆಲ್ಲ ಹೇಳಿದಾಗ ದಯವಿಟ್ಟು ಭಾರತೀಯ ಭಾಷೆಗಳಲ್ಲದ ಪಾಶ್ಚಾತ್ಯ ಇಂಗ್ಲೀಷ್ ಅನುವಾದ ಒಂದು ಓದಬೇಡಿ ಅಂತ ಕಳಕಳಿಯಿಂದ ವಿನಂತಿಸಬೇಕಾಗತ್ತೆ. ಯಾಕೆಂದರೆ ಮೂಲ ಸತ್ಯವನ್ನು, ಮೂಲ ತಥ್ಯವನ್ನು ಅಪಭ್ರಂಶಗೊಳಿಸುವ ಕೆಲಸ ಅವರೂ ಮಾಡಿದ್ದಾರೆ. ಇಂಥ ಎಲ್ಲ ಒಟ್ಟು ವಿಚಾರಧಾರೆಗಳ ನಡುವೆ ಆಧುನಿಕ ಕಾವ್ಯಗಳನ್ನು ಕೊಟ್ಟಿದ್ದಾರೆ ಅನ್ನುವ ಲಿಸ್ಟ್ಗಳಿವೆಯೇ ಹೊರತು ಸತ್ಯ ಎಷ್ಟು ಜನ ಹೇಳಿದ್ದಾರೆ ಅಂದರೆ, ಒಬ್ಬ ಕುಮಾರವ್ಯಾಸ, ಅವನ ಸತ್ಯಗಳನ್ನು ಕುವೆಂಪು ಎಷ್ಟು ಕೊಂಡಾಡ್ತಾರೆ ನೋಡಿ. ಯಾಕೆ ಕೊಂಡಾಡ್ತಾರೆ ಅಂದರೆ, ಆ ಎಲ್ಲ ಸತ್ಯಗಳು ಕುಮಾರವ್ಯಾಸನದ್ದಲ್ಲ, ಗದುಗಿನ ನಾರಣಪ್ಪನದ್ದಲ್ಲ, ಅದು ಮೂಲ ವೇದವ್ಯಾಸರ ಸತ್ಯಗಳು. ಅವನು ಕರ್ಣನನ್ನು ಎಷ್ಟು ಬ್ಯಾಲೆನ್ಸ್ ಚಿತ್ರಿಸ್ತಾನೆ. ಯಾಕೆ ಅಂದರೆ ವೇದವ್ಯಾಸರ ಚಿತ್ರಣ ಓದಿ ಅಷ್ಟು ಬ್ಯಾಲೆನ್ಸ್ಡ್ ಇದೆ ಕರ್ಣನ ಬಗ್ಗೆ. ಅವನು ಇಲ್ಲಿ ಎಷ್ಟು ಒಳ್ಳೆಯವನು ಅಷ್ಟೇ ಕೆಟ್ಟವನು, ಸಮ ಅಂತ ಎಲ್ಲ ವಿವರಣೆಗಳನ್ನು ಕೃಷ್ಣನ ಬಗ್ಗೆ, ಕೃಷ್ಣ ಎಲ್ಲ ವಿವರಣೆಗಳನ್ನು ಇಟ್ಟುಕೊಂಡಾಗ ಮಾತ್ರ ನಿಮಗೆ ಕೃಷ್ಣನ ಸತ್ಯಾಸತ್ಯತೆಗಳ ಅರಿವಾಗುವುದು. ಅದೆಲ್ಲವನ್ನು ಕೂಡ ನಿಮಗೆ ಕಾಣಲಿಕ್ಕೆ ಸಿಗುವುದು ಕುಮಾರವ್ಯಾಸನಲ್ಲಿ. ಉಳಿದವರು ತಮ್ಮ ಸ್ವಂತ ಪ್ರತಿಭೆ, ತಾವು ಬರೆಯಬೇಕು ಅನ್ನಿಸಿಕೊಂಡ ಹೊಸ ವಿಚಾರ ಎಲ್ಲ ಸೇರಿಸಿದ್ದಾರೆ. ಕೆಲವರು ವಿಸ್ತರಿಸಿದ್ದಾರೆ ಮೂಲ ಭಾರತವನ್ನು, ಮೂಲ ರಾಮಾಯಣವನ್ನು, ಕೆಲವರು ಅಪಭ್ರಂಶಗೊಳಿಸಿದ್ದಾರೆ. ಎಲ್ಲಿಯವರೆಗೆ ಅಪಭ್ರಂಶಗೊಳಿಸುವವರನ್ನು
ಪಾಪ ಅಂತ ನಾವು ಕನಿಕರದಲ್ಲಿ ನೋಡಬೇಕೋ ಏನೋ. ಏಕೆಂದರೆ ಸ್ವತಃ ಕೃಷ್ಣನೇ ಹೇಳಿದ್ದು, ಏತದ್ ವಿಮೃಶ್ಯ ಅಶೇಷೇಣ ಯಥಾ ಇಚ್ಛಸಿ ತಥಾ ಕುರು. ಹಾಗಾಗಿ ನೀನು ಎಲ್ಲವನ್ನು ವಿಮರ್ಶಿಸಪ್ಪ, ಓದಿ ಒಂದಿಷ್ಟು ಉಳಿಸದೆ ವಿಮರ್ಶಿಸು. ಅಷ್ಟು ಓದಬೇಕು, ಅಷ್ಟು ತಿಳ್ಕೋಬೇಕು. ಕೃಷ್ಣನ ಆ ಮಾತನ್ನು ಯಾರು ಹೇಳಲ್ಲ. ಯಥಾ ಇಚ್ಛಸಿ ತಥಾ ಕುರು ಅಂತ ನಮ್ಮ ಧರ್ಮದಲ್ಲಿ ಹೇಳಿದ್ದಾರೆ ಅಂತ ಅಷ್ಟನ್ನೇ ತಗೊಳ್ಳೋದು. ನಿಂಗೆ ಏನು ಬೇಕೋ ಹಾಗೆ ಮಾಡು, ಹಾಗಲ್ಲ. ಎಲ್ಲವನ್ನೂ ಮೊದಲು ತಿಳಿದು ವಿಮರ್ಶಿಸಿ ಹೇಗೆ ಬೇಕೋ ಹಾಗೆ ಮಾಡು. ಹಾಗಾಗಿ ನಾನು ಈಗ ನಿಮಗೆ ಎರಡನ್ನು ಹೇಳಿದೆ. ಏತದ್ ವಿಮೃಶ್ಯ ಶೇಷೇಣ, ಎಲ್ಲ ಮೂಲ ಭಾರತ, ಮೂಲ ರಾಮಾಯಣ, ಕಂಬರಾಮಾಯಣ, ಅಧ್ಯಾತ್ಮ ರಾಮಾಯಣ ಅಥವಾ ವ್ಯಾಸಭಾರತದ ಬೇರೆ ಬೇರೆ ಪರಂಪರೆಗಳು, ವ್ಯಾಖ್ಯಾನಗಳು, ಭಗವದ್ಗೀತೆಯ ಅಷ್ಟು ಎಲ್ಲವನ್ನೂ ನೋಡಿದ ಬಳಿಕ ಅದಕ್ಕೆ ಪೂರಕವಾದ 18 ಪುರಾಣಗಳು. ನಾನು ಯಾವುದನ್ನು ಕೂಡ ಬಾಯಲ್ಲಿ ಹೇಳೋದಲ್ಲ, ನನ್ನ ಪ್ರಯತ್ನ ಕೂಡ ಆ ಕಡೆಗೆ ಇದೆ. ನಾನು ಇವತ್ತಿಗೆ 10 ಪುರಾಣ ಓದಿ ನಿಮ್ಮ ಮುಂದೆ ಈ ಮಾತಾಡೋದು. 18 ಪುರಾಣಗಳನ್ನು ಓದಿಕೊಂಡು ಉಪನಿಷತ್ತನ್ನು ನೋಡಿ ಅಷ್ಟು ಓದಿದ ಬಳಿಕ ಇವರನ್ನು ಓದಿದಾಗ ಏನು ಅನ್ನಿಸ್ತದೆ ಅದನ್ನು ತೆಗೆದುಕೊಳ್ಳಿ. ಆಧುನಿಕ ಶಬ್ದದಲ್ಲಿ ಇರುವುದಲ್ಲ, ಬದುಕುವ ನಡೆಯಲ್ಲಿ ಇರುವುದು. ನನ್ನನ್ನು ಕೇಳಿದರೆ ವೇದವ್ಯಾಸರು ಆಧುನಿಕರು, ವಾಲ್ಮೀಕಿಗಳು ಆಧುನಿಕರು. ಈಗಿನ ನಾವು ಹೇಳುವ ಯಾವ ಹೆಸರುಗಳು ಕೂಡ ಬಹಳ ಬಹಳ ಹಳಬರು, ಪ್ರಾಚೀನರು. ನಮಸ್ಕಾರ.